So thank you for joining us to study the lesson of Red Sea to Jordan River. ಕೆಂಪು ಸಮುದ್ರದಿಂದ ಯೋರ್ದಾನ್ ಹೊಳೆವರೆಗೆ ಇರುವಂತಹ ಈ ಒಂದು ಅಧ್ಯಯನಕ್ಕಾಗಿ ನಾನು ಸ್ವಾಗತಿಸುವಂತವನಾಗಿದ್ದೇನೆ. So we are in lesson 20, feasts, fasts and festivals. ನಾವು 20ನೇ ಅಧ್ಯಯನದಲ್ಲಿ ಇದ್ದೇವೆ, 20ನೇ ಪಾಠದಲ್ಲಿ ಇದ್ದೇವೆ. ಅದು ಉತ್ಸವ, ಉಪವಾಸಗಳು ಮತ್ತು ಹಬ್ಬಗಳ ಕುರಿತಾಗಿವೆ. So in any society there will be feasts and festivals. ಯಾವುದೇ ಒಂದು ಸಮುದಾಯದಲ್ಲಿ ನಾವು ನೋಡುವಾಗ ಅಲ್ಲಿ ನಾವು ನೋಡುತ್ತೇವೆ ಉತ್ಸವಗಳು, ಹಬ್ಬಗಳು ಸಾಮಾನ್ಯವಾಗಿ ನಾವು ಕಾಣುವಂತವುಗಳಾಗಿವೆ. Mostly it will be for fun or just eating or having good time. ಸಾಮಾನ್ಯವಾಗಿ ಇದು ಒಳ್ಳೆ ಒಂದು ಸಂಭ್ರಮದಿಂದ ಅವರು ಉಲ್ಲಾಸದಿಂದ ಆಚರಿಸುವಂತ ಒಂದು ಹಬ್ಬಗಳಾಗಿರ್ತವೆ. Sometimes it will be just a ritual. ಕೆಲವೊಮ್ಮೆ ಇದು ಕೇವಲ ಸಾಂಪ್ರದಾಯಿಕವಾಗಿ ಅವರು ರೂಢಿಯಾಗಿ ಮಾಡುವಂತಹ ಕೆಲವೊಂದು ಆಚರಣೆಗಳಾಗಿರ್ತವೆ. But when God gave the feasts, fasts and festivals, it had great spiritual meaning. ಆದರೆ ದೇವರು ಈ ಹಬ್ಬಗಳನ್ನ, ಉತ್ಸವಗಳನ್ನ ಇಸ್ರಾಯೇಲರಿಗೆ ಕೊಟ್ಟಾಗ ಅವುಗಳಿಗೆ ಬಹಳ ವಿಶೇಷವಾದಂತ ಅರ್ಥವಿತ್ತು, ಮಾತ್ರವಲ್ಲದೆ ಪ್ರಾಮುಖ್ಯತೆ ಇತ್ತು. So the day 1, Leviticus 23, 1-3, it talks about the weekly feast. ಮೊದಲನೇ ದಿನದಲ್ಲಿ ನಾವು ನೋಡುವಂತಹ ಈ ಒಂದು ಅಧ್ಯಯನದಲ್ಲಿ ಯಾಜಕ ಕಾಂಡ ಪುಸ್ತಕ 23ನೇ ಅಧ್ಯಾಯ ಅದರ 1ರಿಂದ 3ನೇ ವಚನಗಳವರೆಗೆ ಅಲ್ಲಿ ನಾವು ನೋಡ್ತೇವೆ ಸಾಪ್ತಾಹಿಕ ಹಬ್ಬದ ಕುರಿತಾಗಿ. The second is Leviticus 23, 4-14. It talks about 3 spring feasts. ಎರಡನೇದಾಗಿ ನಾವು ನೋಡುವಂತದ್ದು ಯಾಜಕಾಂಡ 23 ಅದರ 4ರಿಂದ 14ನೇ ವಚನದವರೆಗೆ 3 ವಸಂತ ಕಾಲದ ಹಬ್ಬಗಳ ಕುರಿತಾಗಿ ನಾವು ಅಲ್ಲಿ ಧ್ಯಾನ ಮಾಡ್ತೇವೆ. So day 3 talks about the 4th spring feast. ಮೂರನೇ ದಿನದಲ್ಲಿ ನಾವು ನೋಡುತ್ತೇವೆ ಈ ಒಂದು ವಸಂತ ಕಾಲದ 4ನೇ ಹಬ್ಬದ ಕುರಿತಾಗಿ ಯಾಜಕಾಂಡ 23ನೇ ಅಧ್ಯಾಯ 15ರಿಂದ 22ರವರೆಗೆ ನಾವು ಕಾಣ್ತೇವೆ. So day 4 it is about the 2 fall or autumn feast or holidays. 4ನೇ ದಿನದಲ್ಲಿ ಇರುವಂತಹ ಅಧ್ಯಯನ ಭಾಗ ಅದು ಯಾಜಕಾಂಡ 23ನೇ ಅಧ್ಯಾಯ 23ರಿಂದ 32ನೇ ವಚನಗಳವರೆಗೆ 2 ಬೀಳುವಂತಹ ರಜಾ ದಿನಗಳ ಕುರಿತಾಗಿ ನಾವು ನೋಡ್ತೇವೆ. So then we also have the 3rd feast for the fall season. 5ನೇದಾಗಿ ನಾವು ನೋಡುತ್ತೇವೆ 3ನೇ ಪತನದ ರಜಾ ದಿನ ಯಾಜಕಾಂಡ 23ನೇ ಅಧ್ಯಾಯ 33ರಿಂದ 44ನೇ ವಚನದವರೆಗೆ. So God gave 7 annual feasts for the nation of Israel. ದೇವರು ಇಸ್ರಾಯೇಲ್ ಜನಾಂಗಕ್ಕೆ 7 ಉತ್ಸವಗಳನ್ನ ಒಂದು ವರ್ಷದಲ್ಲಿ ಆಚರಿಸುವುದಕ್ಕೆ ದೇವರು ಆಜ್ಞಾಪಿಸುವುದು ನೋಡ್ತೇವೆ ನಾವು. Sabbath is considered as the weekly feast. ಸಬ್ಬತ್ ಆಚರಣೆಯು ಅದು ವಾರದ ಒಂದು ಹಬ್ಬವಾಗಿ ಅಥವಾ ಉತ್ಸವವಾಗಿ ಆಚರಿಸುವಂತ ಒಂದು ಹಬ್ಬವಾಗಿತ್ತು. So all the feasts were symbolic as well as prophetic. ಈ ಎಲ್ಲ ಹಬ್ಬಗಳು ಅವು ಸಾಂಕೇತಿಕವಾಗಿತ್ತು, ಅಷ್ಟು ಮಾತ್ರವಲ್ಲದೆ ಅವು ಪ್ರವಾದನಾತ್ಮಕವಾಗಿತ್ತು. So this has to be celebrated with a spiritual intention and spiritual enlightenment. ಆದ್ರಿಂದ ಈ ಎಲ್ಲ ಹಬ್ಬಗಳನ್ನ ಆತ್ಮೀಕವಾದಂತ ಒಂದು ತಿಳುವಳಿಕೆಯಿಂದ, ಒಂದು ಅರಿವಿನಿಂದ ಇವುಗಳನ್ನ ಆಚರಣೆ ಮಾಡಬೇಕಾಗಿತ್ತು. So the annual feasts were accompanied by holy convocations or sacred gatherings. ಅದರಿಂದ ಈ ಎಲ್ಲ ಆಚರಣೆಗಳು ಪವಿತ್ರ ಘಟಿಕೋತ್ಸವಗಳು ಅಥವಾ ಪವಿತ್ರ ಕೂಟಗಳಾಗಿ ಅವರು ಅದನ್ನ ಆಚರಿಸ್ತಾ ಇದ್ದದನ್ನು ನಾವು ಕಾಣ್ತೇವೆ. So they are coming together as a community, as a nation for a holy purpose. ಅದರಿಂದ ಇವರು ಒಟ್ಟಾಗಿ ಒಂದು ರಾಷ್ಟ್ರವಾಗಿ, ಒಂದು ಸಮುದಾಯವಾಗಿ, ಪರಿಶುದ್ಧ ಯೋಜನೆಗೋಸ್ಕರವಾಗಿ ಒಟ್ಟು ಸೇರುವುದನ್ನ ಅಥವಾ ಸಭೆ ಕೂಡುವುದನ್ನ ಈ ಹಬ್ಬಗಳಲ್ಲಿ ನಾವು ಕಾಣ್ತೇವೆ. So the theme of all these feasts is gratitude. ಈ ಎಲ್ಲ ಹಬ್ಬಗಳ ವಿಷಯವೇನೆಂದರೆ, ಮುಖ್ಯ ವಿಷಯವೇನೆಂದರೆ ಕೃತಜ್ಞತೆಯಾಗಿದೆ. So gratitude is very important in spiritual life. ಆದ್ರಿಂದ ಕೃತಜ್ಞತೆಯು ನಮ್ಮ ಆತ್ಮಿಕ ಜೀವನದಲ್ಲಿ ಬಹಳ ಪ್ರಾಮುಖ್ಯವಾದಂತ ಒಂದು ವಿಚಾರವಾಗಿದೆ. Humans generally forget good things and remember bad and evil things. ಮನುಷ್ಯರು ಸಾಮಾನ್ಯವಾಗಿ ಒಳ್ಳೆ ವಿಚಾರಗಳನ್ನ ಮರೆತು ಬಿಡ್ತಾರೆ, ಕೆಟ್ಟ ವಿಚಾರಗಳನ್ನ, ಕೆಟ್ಟ ಸಂಭವಗಳನ್ನ ಅವ್ರ ನೆನಪಿನಲ್ಲಿ ಇಟ್ಕೊಳ್ತಾರೆ.
So these festivals and feasts help the nation of Israel to remember God's faithfulness and express gratefulness to God. ಈ ಎಲ್ಲ ಹಬ್ಬಗಳು ಅದು ಈ ಇಸ್ರಾಯೇಲರಿಗೆ ದೇವರ ಮಾಡಿದಂತ ಉಪಕಾರಗಳನ್ನ ಅವರು ನೆನಪಿನಲ್ಲಿ ಇಟ್ಟುಕೊಳ್ಳುವಂತೆ, ಮಾತ್ರವಲ್ಲದೆ ಅದಕ್ಕೆ ಕೃತಜ್ಞತರಾಗಿ ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸುವುದಕ್ಕೆ ದೇವರು ಉದ್ದೇಶಿಸಿ ಈ ಒಂದು ಹಬ್ಬಗಳನ್ನ ಆಚರಿಸುವಂತೆ ಅವರಿಗೆ ಆಜ್ಞಾಪಿಸುವುದನ್ನು ನಾವು ನೋಡ್ತೇವೆ. So there were other feasts like Purim and Hanukkah that were added later after the time of Moses. ಮೋಶೆಯ ಸಮಯದ ನಂತರ, ಅಂದ್ರೆ ಅವನ ಕಾಲಘಟ್ಟದ ನಂತರವಾಗಿ ಇನ್ನು ಕೆಲವು ಹಬ್ಬಗಳನ್ನ ಸೇರಿಸಲಾಗಿತ್ತು. ಅದೇನೆಂದರೆ ಪೂರಿಮ್ ಮತ್ತು ಹನುಕಾ ಎಂಬಂತಹ ಹಬ್ಬಗಳು, ಇವುಗಳನ್ನ ನಂತರವಾಗಿ ಅವರು ಆಚರಿಸುವುದನ್ನು ನಾವು ನೋಡ್ತೇವೆ. So Sabbath is considered as a feast. ಸಬ್ಬತ್ ಎಂಬಂತ ಆ ಒಂದು ದಿನವನ್ನ ಅವರು ಆ ಒಂದು ಉತ್ಸವವಾಗಿ ಅವರು ಅದನ್ನ ಆಚರಣೆ ಮಾಡ್ತಾ ಇದ್ರು. It is a rest day as well as remembrance day. ಇದು ವಿರಾಮವನ್ನ ತೆಗೆದುಕೊಳ್ಳುವಂತ ದಿನ, ಅದೇ ರೀತಿಯಲ್ಲಿ ದೇವರನ್ನ ನೆನಪು ಮಾಡಿಕೊಳ್ಳುವಂತ ಒಂದು ದಿನವಾಗಿತ್ತು. So rest from all the 6 days work we do, and on the Sabbath day we do different work. 6 ದಿನಗಳವರೆಗೆ ಅವರು ಅವ್ರು ಮಾಡ್ತಾ ಇದ್ದಂತಹ ದಿನಚರಿ ಕಾರ್ಯ ಚಟುವಟಿಕೆಗಳಿಂದ ಅವರಿಗೆ ವಿರಾಮವನ್ನ ತೆಗೆದುಕೊಳ್ತಾ ಇದ್ರು. ಮಾತ್ರವಲ್ಲದೆ ಆ ದಿನದಂದು ಅವರು ಬೇರೆ ಕಾರ್ಯವನ್ನು, ದೇವರಿಗೆ ಸಂಬಂಧಪಟ್ಟಂತ ಆಧ್ಯಾತ್ಮಿಕ ಕಾರ್ಯಗಳನ್ನ ಮಾಡುವುದಕ್ಕೆ ಈ ಒಂದು ದಿನವನ್ನ ಅವರು ಉಪಯೋಗಿಸ್ತಾ ಇದ್ರು. The 6 days they work for themselves. On 7th day they have to remember they are not created for work, but they are created for God. 6 ದಿನಗಳವರೆಗೆ ಅವರು ತಮ್ಮ ಸ್ವಂತ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ರು. ಆದರೆ 7ನೇ ದಿನದಂದು ಅವರು ನೆನಪು ಮಾಡ್ಕೊಳ್ಬೇಕಾಗಿತ್ತು, ಅವರು ಕೇವಲ ತಮ್ಮ ಕಾರ್ಯಗಳಿಗೋಸ್ಕರವಾಗಿ ದೇವರವರನ್ನು ಸೃಷ್ಟಿ ಮಾಡಿಸಲಿಲ್ಲ, ಬದಲಾಗಿ ದೇವರನ್ನ ಅವರು ನೆನಪು ಮಾಡಿಕೊಳ್ಳಬೇಕೆಂಬ ಒಂದು ಉದ್ದೇಶದೊಡನೆ ಅವರು ಆ ದಿನವನ್ನ ಅವರು ದೇವರಿಗೋಸ್ಕರವಾಗಿ ಮೀಸಲಾಗಿ ಆಚರಿಸ್ತಾ ಇದ್ರು. It is a time for reflection, of understanding the meaning and purpose of life. ಜೀವನದ ಗುರಿ ಮತ್ತು ಉದ್ದೇಶ ಇವುಗಳನ್ನ ಅರ್ಥ ಮಾಡಿಕೊಂಡು ಗ್ರಹಿಸಿಕೊಂಡು ಅವರು ಜೀವಿಸುವುದಕ್ಕೋಸ್ಕರವಾಗಿ ಈ ಒಂದು ದಿನದಲ್ಲಿ ಅವರು ತಮ್ಮ ಆಧ್ಯಾತ್ಮಿಕ ಕಾರ್ಯಗಳಿಗೋಸ್ಕರವಾಗಿ ಅವರು ಬಳಸ್ತಾ ಇದ್ರು. The nation of Israel had Saturday as their Sabbath day, but Christians appointed Sunday for the community gathering and worship. ನಾವು ನೋಡ್ತೇವೆ, ಇಸ್ರಾಯೇಲರು ಅವರ ಸಮುದಾಯವಾಗಿ ಆರಾಧಿಸುವುದಕ್ಕೋಸ್ಕರವಾಗಿ ಶನಿವಾರದಂದು ಅವರು ಆ ಒಂದು ಸಬ್ಬತ್ ದಿನವನ್ನ ಆಚರಿಸ್ತಾ ಇದ್ರು. ಆದರೆ ಸಭೆ ಮುಂದಿನ ಕಾಲಘಟ್ಟಗಳಲ್ಲಿ ನಾವು ನೋಡ್ತೇವೆ, ಭಾನುವಾರವನ್ನ ಅವರು ಸಾಮುದಾಯಿಕವಾದಂತಹ ಆರಾಧನೆಗೋಸ್ಕರವಾಗಿ ಅವರು ಸೇರಿ ಬರುವುದನ್ನು ನಾವು ಕಾಣುತ್ತೇವೆ. It implies that the whole day should be set aside for worship and other religious activities. ಅವರು ಆ ದಿನವನ್ನ ಸಂಪೂರ್ಣವಾಗಿ ಆರಾಧನೆಗೋಸ್ಕರವಾಗಿ ಮಾತ್ರವಲ್ಲದೆ ಇನ್ನಿತರ ಧಾರ್ಮಿಕ ಕಾರ್ಯ ಚಟುವಟಿಕೆಗಳಿಗೋಸ್ಕರವಾಗಿ ಆ ದಿನವನ್ನು ಅವರು ಬಳಸಿಕೊಳ್ಳುತ್ತಾ ಇರುವುದನ್ನು ನಾವು ನೋಡ್ತೇವೆ. So this law also means those who idle away the 6 days without doing work is also equally guilty, like the one who violates the Sabbath day. ಈ ಕಾನೂನಿನ ಇನ್ನೊಂದು ಅರ್ಥವೇನೆಂದರೆ, ಕೆಲಸವನ್ನು ಮಾಡದೆ 6 ದಿನಗಳನ್ನ ಸುಮ್ಮನೆ ಕಳೆಯುವವರು ಸಹ ಸಬ್ಬತ್ ದಿನವನ್ನ ಉಲ್ಲಂಘಿಸುವವರಷ್ಟೇ ತಪ್ಪಿತಸ್ಥರಾಗಿದ್ರು. So the festival of Sabbath is prophetic, that it points to Lord Jesus Christ, who is our Sabbath or our eternal rest. ಈ ಒಂದು ಸಬ್ಬತ್ ದಿನವು ಅದು ವಿಶ್ರಾಂತಿಯನ್ನ ಸೂಚಿಸುವಂತದಾಗಿದೆ. ಯಾವ ರೀತಿಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನನ್ನ ಸೂಚಿಸುವಂತದಾಗಿದೆ. ಇದು ಪ್ರವಾದನಾತ್ಮಕವಾಗಿ ಯೇಸು ಕ್ರಿಸ್ತನನ್ನೇ ಸೂಚಿಸುವಂತದಾಗಿದೆ. So the 7 feasts given by Moses are 4 spring feasts and 3 fall autumn feasts. ಹೀಗೆ ಈ 7 ಹಬ್ಬಗಳನ್ನ ನಾವು 2ರಾಗಿ ವಿಭಾಗಿಸಬಹುದು. 4 ಹಬ್ಬಗಳು ಅದು ವಸಂತ ಕಾಲದ ಹಬ್ಬಗಳಾಗಿವೆ. ಇನ್ನು ಉಳಿದಂತಹ 3 ಹಬ್ಬಗಳು ಅದು ಚಳಿಗಾಲದ ಹಬ್ಬಗಳಾಗಿವೆ. Passover, feast of unleavened bread, first fruits, feast of weeks belong to the first set of spring feasts. ಹೀಗೆ ಮೊದಲನೆಯ ಆ ಒಂದು ಗುಂಪಿನಲ್ಲಿ ಪಸ್ಕ ಹಬ್ಬ, ಹುಳಿಯಿಲ್ಲದ ರೊಟ್ಟಿಯ ಹಬ್ಬ, ಪ್ರಥಮ ಫಲಗಳು, ಕೊಯ್ಲು ಎಂಬುದಾಗಿ ನಾವು ನೋಡ್ತೇವೆ. ಮಾತ್ರವಲ್ಲದೆ ವಾರಗಳ ಹಬ್ಬ, ಪಂಚಾಶತಮ, ಈ ಹಬ್ಬಗಳೆಲ್ಲ ಮೊದಲನೆಯ ಗುಂಪಿನಲ್ಲಿ ಅಂದ್ರೆ ವಸಂತ ಕಾಲದ ಹಬ್ಬಗಳಾಗಿ ನಾವು ಅದನ್ನ ಗುಂಪಿಸಬಹುದು.
So the three fall feasts are Feast of Trumpets, Day of Atonement, Feast of Tabernacles. ಇನ್ನು ಉಳಿದಂತಹ 3 ಚಳಿಗಾಲದ ಹಬ್ಬಗಳನ್ನ ನಾವು ನೋಡ್ತೇವೆ. ತುತ್ತೂರಿಗಳ ಹಬ್ಬ, ಪ್ರಾಯಶ್ಚಿತ್ತದ ದಿನದ ಹಬ್ಬ, ಗುಡಾರಗಳ ಹಬ್ಬ. ಈ ರೀತಿಯಾಗಿ 3 ಹಬ್ಬಗಳನ್ನು ನಾವು ಕಾಣ್ತೇವೆ. So what is Passover? ಹಾಗಾದರೆ ಪಸ್ಕ ಹಬ್ಬ ಅಂದ್ರೆ ಏನು? So the first month of Nisan, the Passover was celebrated on 14th twilight, that is evening. ಯಹೂದ್ಯರು ಅವರು ಸಾಂಪ್ರದಾಯಿಕವಾಗಿ ಮೊದಲ ತಿಂಗಳು ನಿಸಾನ್ ತಿಂಗಳು ಅವರ ಒಂದು ಕ್ಯಾಲೆಂಡರ್ ಪ್ರಕಾರವಾಗಿ ಅದರಲ್ಲಿ ಪಸ್ಕ ಹಬ್ಬವನ್ನ 14ನೇ ದಿನದಂದು ಸಂಧ್ಯಾ ಕಾಲದಲ್ಲಿ ಅವರು ಆಚರಿಸ್ತಾ ಇದ್ರು. So the first Passover was celebrated in Egypt when the Israelites were slaves. ನಾವು ನೋಡ್ತೇವೆ ಮೊಟ್ಟ ಮೊದಲನೇ ಬಾರಿ ಇಸ್ರಾಯೇಲರು ಗುಲಾಮರಾಗಿದ್ದಾಗ ಐಗುಪ್ತ ದೇಶದಲ್ಲಿ ಅವರು ಪಸ್ಕ ಹಬ್ಬವನ್ನ ಆಚರಿಸಿದರು. God judged the nation of Egypt for keeping Israel 400 years in slavery and refusing to set them free. ನಾವು ನೋಡ್ತೇವೆ ದೇವರು ಐಗುಪ್ತ ದೇಶದ ಮೇಲೆ ನ್ಯಾಯ ತೀರಿಸಿದನು. ಯಾಕಂದ್ರೆ 400 ವರ್ಷಗಳ ಕಾಲ ಇಸ್ರಾಯೇಲರನ್ನ ಅವರು ಗುಲಾಮಗಿರಿಯಲ್ಲಿ ಇಟ್ಟ ಕಾರಣ ನಿಮಿತ್ತವಾಗಿ ದೇವರು ಐಗುಪ್ತ ದೇಶವನ್ನ ನ್ಯಾಯ ತೀರಿಸುವುದನ್ನು ನಾವು ನೋಡ್ತೇವೆ. So the firstborn of all the Egyptians, including the animals, servants, slaves, everybody, were executed by the angel of death. ನಾವು ನೋಡ್ತೇವೆ ಚೊಚ್ಚಲ ಮಗು, ಅದು ಪ್ರಾಣಿ ಆಗಿರ್ಬೋದು, ಅವರ ಗುಲಾಮರಾಗಿರ್ಬೋದು, ಸೇವಕರಾಗಿರ್ಬೋದು, ಅರಸರಾಗಿರ್ಬೋದು, ಯಾರೇ ಆಗಿರ್ಬೋದು, ಐಗುಪ್ತ ದೇಶದಲ್ಲಿ ಇದ್ದಂತ ಚೊಚ್ಚಲ ಮಗುವನ್ನ ನಾವು ನೋಡ್ತೇವೆ. ಸಂಹಾರ ದೂತನು ಬಂದು ಅವರನ್ನ ಸಾಯಿಸುವುದನ್ನ ನಾವು ನೋಡ್ತೇವೆ. Those who were inside the home, on which doors and lintels the blood was applied, the angel of death passed over those houses. ಆದ್ರೆ ನಾವು ನೋಡ್ತೇವೆ ಇಸ್ರಾಯೇಲರು ಯಾರ್ಯಾರು ಅವರು ಪಸ್ಕ ಆ ಒಂದು ಕುರಿಯನ್ನ ಯಜ್ಞವಾಗಿ ಕೊಟ್ಟು ಅದರ ರಕ್ತವನ್ನ ಅವರ ಬಾಗಿಲಿನ ಕಂಬಗಳಿಗೆ, ಹೊಸಕಾಲಿಗೆ ಅವರು ಅದನ್ನ ಹಚ್ಚಿ ಅದನ್ನ ಪ್ರೋಕ್ಷಣೆ ಮಾಡಿದರು, ಅಂತಹ ಮನೆಗಳ ಮುಂದೆ ಸಂಹಾರ ದೂತನು ಹಾದು ಹೋಗುವಾಗ ಆ ಒಂದು ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಸಾವು ಸಂಭವಿಸದೇ ಇರುವುದನ್ನ ನಾವು ನೋಡ್ತೇವೆ. So the Passover is remembrance of God's graciousness, God's faithfulness, God's protection. ಹೀಗೆ ಪಸ್ಕ ಹಬ್ಬವು ದೇವರ ಕೃಪೆಯನ್ನ, ದೇವರ ಕರುಣೆಯನ್ನ, ಮಾತ್ರವಲ್ಲದೆ ದೇವರ ರಕ್ಷಣೆಯನ್ನ ನೆನಪು ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಇಸ್ರಾಯೇಲರು ಈ ಹಬ್ಬವನ್ನ ಆಚರಿಸ್ತಾ ಇದ್ರು. So the second Passover was celebrated in the wilderness. ಎರಡನೆಯ ಪಸ್ಕ ಹಬ್ಬವನ್ನ ಅವರು ಮರುಭೂಮಿಯಲ್ಲಿ ಆಚರಣೆ ಮಾಡಿದರು. So all the Passover celebration points towards Lord Jesus Christ, who is identified as the Passover lamb, or the Lamb of God that taketh away the sin of the world. ಹೀಗೆ ನಾವು ನೋಡ್ತೇವೆ ಈ ಪಸ್ಕ ಹಬ್ಬವು ಅದು ಯೇಸು ಕ್ರಿಸ್ತನನ್ನ ಸೂಚಿಸುವಂತದಾಗಿತ್ತು. ಆತನನ್ನ ಮುನ್ನುಡಿಯಾಗಿ ಆತನನ್ನು ಎದುರು ನೋಡುವಂತೆ ಈ ಒಂದು ಹಬ್ಬವನ್ನ ಆಚರಿಸುವಂತದ್ದಾಗಿದೆ. ಯಾಕಂದ್ರೆ ಆತನು ಎಲ್ಲಾ ಪಾಪಗಳನ್ನ ಆತನು ತನ್ನ ಲೋಕದ ಸಲುವಾಗಿ, ಮಾನವ ಕುಲದ ಸಲುವಾಗಿ ಆತನು ಹೊತ್ತುಕೊಂಡು ಅದನ್ನ ವಿಮೋಚಿಸಿದನು ಎಂಬುದಾಗಿ ನಾವು ನೋಡ್ತೇವೆ. When the nation of Israel was celebrating the Passover, Lord Jesus Christ died on the cross of Calvary as the Lamb of God. ಈ ಪಸ್ಕ ಹಬ್ಬವನ್ನ ಇಸ್ರಾಯೇಲರು ಆಚರಿಸುವಾಗ ನಾವು ನೋಡ್ತೇವೆ ಕರ್ತನಾದ ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ, ಇಡೀ ಮಾನವ ಕುಲಕ್ಕೋಸ್ಕರವಾಗಿ ಆತನು ಕಲ್ವಾರಿ ಕ್ರೂಜೆಯಲ್ಲಿ ತನ್ನನ್ನೇ ಬಲಿಯಾಗಿ ಸಮರ್ಪಿಸಿಕೊಡುವುದನ್ನ ನಾವು ನೋಡ್ತೇವೆ. As the blood protected the Israelite from the angel of death, the blood of Jesus Christ protects us and gives us forgiveness and eternal life to be with him. ಯಾವ ರೀತಿಯಾಗಿ ಆ ಒಂದು ಯಜ್ಞದ ಕುರಿಯ ಆ ಒಂದು ರಕ್ತವು ಸಂಹಾರ ದೂತನ ಕೈಗಳಿಂದ ಮರಣದಿಂದ ತಪ್ಪಿಸಿ ಕಾಪಾಡಿತು, ಅದೇ ರೀತಿಯಾಗಿ ಕರ್ತನಾದ ಯೇಸು ಕ್ರಿಸ್ತನ ರಕ್ತವು ನಮ್ಮನ್ನ ರಕ್ಷಿಸುವಂತದಾಗಿದೆ, ಮಾತ್ರವಲ್ಲದೆ ನಮಗೆ ನಿತ್ಯ ಜೀವವನ್ನ ನೀಡುವಂತದಾಗಿದೆ. So the feast of unleavened bread. ನಂತರ ನಾವು ನೋಡುತ್ತೇವೆ ಹುಳಿ ಇಲ್ಲದ ರೊಟ್ಟಿಯ ಹಬ್ಬ. So it was also celebrated from Nisan, that is 15 to 21. ಈ ಹಬ್ಬವನ್ನು ಸಹ ನಿಸಾನ್ ತಿಂಗಳಿನಲ್ಲಿ 15ನೇ ತಾರೀಕಿನಿಂದ 21ನೇ ತಾರೀಕಿನವರೆಗೆ ಆಚರಣೆ ಮಾಡ್ತಾ ಇದ್ರು. So it is immediately after the Passover.
ಇದು ಪಸ್ಕ ಹಬ್ಬ ಆದ ಕೂಡಲೇ ಈ ಹಬ್ಬವನ್ನ ಆಚರಿಸ್ತಾ ಇದ್ರು. So there were 3 feasts when men should assemble before the Lord. ಇಸ್ರಾಯೇಲರಲ್ಲಿ 3 ಹಬ್ಬಗಳು ಬಹಳ ಪ್ರಾಮುಖ್ಯವಾಗಿ ಇದ್ದವು. ಅವುಗಳಲ್ಲಿ ಪುರುಷರು ಅವರು ಒಟ್ಟಾಗಿ ಈ ಒಂದು 3 ಹಬ್ಬಗಳಲ್ಲಿ ಅವರು ಕೂಡಿ ಬರಲೇಬೇಕಾಗಿದ್ದಂತಹ ಹಬ್ಬಗಳಾಗಿದ್ದವು. So the Passover and the unleavened bread is the commencement of national existence of Israel. ಪಸ್ಕ ಹಬ್ಬ ಮತ್ತು ಹುಳಿ ಇಲ್ಲದ ರೊಟ್ಟಿಯು ಇಸ್ರಾಯೇಲರು ಅವರು ರಾಷ್ಟ್ರೀಯವಾಗಿ ಒಂದು ರಾಷ್ಟ್ರವಾಗಿ ಅಸ್ತಿತ್ವಕ್ಕೆ ಪ್ರಾರಂಭವಾಗುವುದನ್ನ ಸೂಚಿಸುವಂತದಾಗಿದೆ. So in Egypt, the Passover protected them as a people, as a nation from the death. ಐಗುಪ್ತ ದೇಶದಲ್ಲಿ ಪಸ್ಕ ಹಬ್ಬವು ಅವರನ್ನ ಮರಣದಿಂದ ಅಂದರೆ ಸಾವಿನ ದವಡೆಯಿಂದ ಅವರನ್ನ ರಕ್ಷಿಸಿದನ್ನ ಅವರು ನೆನಪು ಮಾಡಿಕೊಳ್ಳುತ್ತಾ ಆ ಒಂದು ಹಬ್ಬವನ್ನ ಆಚರಿಸ್ತಾ ಇದ್ರು. So when they celebrated the Passover, they ate unleavened bread. ಆ ಒಂದು ಪಸ್ಕ ಹಬ್ಬವನ್ನ ಆಚರಿಸುವಾಗ ಅವರು ಹುಳಿ ಇಲ್ಲದ ರೊಟ್ಟಿಯನ್ನ ತಿನ್ನುತ್ತಾ ಇದ್ದರು. Because it was a practical necessity. ಯಾಕಂದ್ರೆ ಇದು ಪ್ರಾಯೋಗಿಕವಾಗಿ ಅವರಿಗೆ ಅತ್ಯಗತ್ಯವಾಗಿ ಇದ್ದಂತ ಒಂದು ಆಚರಣೆ ಆಗಿತ್ತು. They had to leave the country at midnight in a hurry. ಯಾಕಂದ್ರೆ ಅವರು ಐಗುಪ್ತ ದೇಶವನ್ನ ಮಧ್ಯರಾತ್ರಿಯಲ್ಲಿ ಬಹಳ ಅವಸರದಲ್ಲಿ ಆ ದೇಶದಿಂದ ಅವರು ಬಿಡುಗಡೆ ಹೊಂದಿ ಅವರು ಪ್ರಯಾಣ ಬೆಳೆಸ್ತಾ ಇದ್ರು. So only the bread was not fermented. The dough was not ready. ಆದ್ರಿಂದ ಆ ಒಂದು ರೊಟ್ಟಿ ಅದರಲ್ಲಿ ಇನ್ನು ಬುರುಗನ್ನ ಹಾಕದೇ ಇದ್ದ ಕಾರಣ ಅಂದ್ರೆ ಹುಳಿಯನ್ನ ಹಾಕದೇ ಇದ್ದ ಕಾರಣ ಅವರು ಆ ಒಂದು ಹುಳಿ ಇಲ್ಲದ ರೊಟ್ಟಿಯನ್ನ ಅವರು ತಿನ್ನಬೇಕಾಗಿತ್ತು. So now in the feast of unleavened bread, they have to eat the bread without yeast, as remembering God's faithfulness with a grateful heart. ಆದ್ದರಿಂದ ಈ ಒಂದು ಹುಳಿ ಇಲ್ಲದ ರೊಟ್ಟಿಯನ್ನ ಅವರು ತಿನ್ನುವಾಗ ದೇವರು ಅವರಿಗೆ ಎಷ್ಟಾಗಿ ನಂಬಿಗಸ್ತನಾಗಿದ್ದದನ್ನ ನೆನಪು ಮಾಡಿಕೊಳ್ಳುತ್ತಾ ಕೃತಜ್ಞತೆಯ ಹೃದಯದಿಂದ ಅವರು ಈ ರೊಟ್ಟಿಯನ್ನ ಅವರು ಈ ಒಂದು ಹಬ್ಬದ ಸಮಯದಲ್ಲಿ ಅವರು ತಿನ್ನುತ್ತಾ ಇರುವುದನ್ನು ನಾವು ನೋಡ್ತೇವೆ. So the festivals also teach God as holy. ಈ ಹಬ್ಬಗಳು ಅಷ್ಟು ಮಾತ್ರವಲ್ಲದೆ ದೇವರು ಪರಿಶುದ್ಧನಾಗಿದ್ದಾನೆ ಎಂಬುದನ್ನು ಸಹ ನಮಗೆ ಕಲಿಸಿಕೊಡುವಂತದ್ದಾಗಿದೆ. The feast of unleavened bread teaches that leaven is compared to sin or corruption or even pride. ಈ ಒಂದು ಹುಳಿ ಇಲ್ಲದ ರೊಟ್ಟಿ ನಮಗೆ ತಿಳಿಸುವುದೇನಪ್ಪ ಅಂತಂದ್ರೆ ಹುಳಿಯು ಪಾಪ ಅಥವಾ ಭ್ರಷ್ಟಾಚಾರ ಮುಂತಾದಕ್ಕೆ ಸಮನಾಗಿರುತ್ತದೆ ಎಂಬುದನ್ನ ನಾವು ಕಲಿತುಕೊಳ್ಳುತ್ತೇವೆ. So the people of God have to lead a holy life, avoiding all sin, corruption and pride. ಈ ಕಾರಣದಿಂದ ನಾವು ನೋಡ್ತೇವೆ ದೇವ ಜನರು ಪರಿಶುದ್ಧರಾಗಿ ಜೀವಿಸಬೇಕು. ಅವರು ಭ್ರಷ್ಟಾಚಾರವಾಗಲಿ ಮುನ್ನಿತರ ಪಾಪ ಕಾರ್ಯಗಳಾಗಲಿ ಅಥವಾ ದುಷ್ಟ ಕಾರ್ಯಗಳಾಗಲಿ ಅವರು ಅವುಗಳನ್ನ ಮಾಡುವಂತದ್ದಾಗಿರಲಿಲ್ಲ. So only Paul writes to Corinthians telling them to remove or purge of all yeast of corruption. ಆದ ಕಾರಣ ಪೌಲನು ಕೊರಿಂಥದವರ ಪತ್ರಿಕೆಯಲ್ಲಿ ಸಭೆಗೆ ಎಚ್ಚರಿಸಿ ಬರೆಯುವುದನ್ನ ನಾವು ನೋಡುತ್ತೇವೆ. ಈ ಹಳೆಯ ಹುಳಿ ಅಥವಾ ಬುರುಗನ್ನ ತೆಗೆದುಹಾಕಿ ನೀವು ಶುದ್ಧರಾಗಿ ಪರಿಶುದ್ಧರಾಗಿ ಜೀವಿಸಬೇಕೆಂಬುದನ್ನು ಹೇಳ್ತಾನೆ. The feast of unleavened bread was held for 7 days. In all those 7 days there were sacred assemblies and they did not do routine work. ಈ ಒಂದು ಹಬ್ಬವನ್ನ ಅವರು 7 ದಿನಗಳವರೆಗೆ ಅವರು ಆಚರಣೆ ಮಾಡಬೇಕಿತ್ತು. ಆ ಒಂದು ವಾರವಿಡೀ ಅವರು ಪವಿತ್ರವಾದಂತ ಸಭೆಗಳನ್ನ ಕೂಡ್ತಾ ಇದ್ರು. ಮಾತ್ರವಲ್ಲದೆ ಅವರು ಮತ್ತಿತರ ದೈನಂದಿನ ಕಾರ್ಯಗಳಾಗಲಿ ಕಾರ್ಯ ಚಟುವಟಿಕೆಗಳಾಗಿ ಅವು ಯಾವುಗಳನ್ನು ಸಹ ಮಾಡುವಂತಿರಲಿಲ್ಲ. The sacred assemblies means that they have to be together worshiping the Lord and listening to the reading of Torah and interpretation of Torah. ಆ ಪರಿಶುದ್ಧವಾದಂತ ಸಭೆಗಳ ಸೇರಿ ಬರುವುದನ್ನ ನಾವು ಹೇಳುವುದಾದರೆ ಅವರು ಆ ಒಂದು ಸಭೆಗಳಲ್ಲಿ ಅವರು ತೋರವನ್ನ ಅಂದ್ರೆ ದೇವರ ಧರ್ಮಶಾಸ್ತ್ರವನ್ನ ಅವರು ಪಾರಾಯಣ ಮಾಡ್ತಾ ಇದ್ರು, ಅದನ್ನ ಅಧ್ಯಯನ ಮಾಡ್ತಾ ಇದ್ರು, ಅವುಗಳನ್ನ ಕಲಿತುಕೊಳ್ಳುತ್ತಾ ಇದ್ರು. So the third feast is the feast of first fruits or
It is also called the Feast of Harvest. ಮೂರನೆಯ ಹಬ್ಬ ನಾವು ನೋಡುತ್ತೇವೆ ಪ್ರಥಮ ಫಲಗಳ ಹಬ್ಬ ಅಥವಾ ಸುಗ್ಗಿ ಹಬ್ಬ, ಕೊಯ್ಲಿನ ಹಬ್ಬ ಎಂಬುದಾಗಿ ನಾವು ಕಾಣ್ತೇವೆ. So this is also a feast in which all the men of Israel have to be gathered together. ಈ ಒಂದು ಹಬ್ಬದಲ್ಲಿಯೂ ಸಹ ಇಸ್ರಾಯೇಲ್ ಎಲ್ಲ ಪುರುಷರು ಅವರು ಹಾಜರಾಗಿರಬೇಕಾದಂತ ಒಂದು ಪ್ರಾಮುಖ್ಯವಾದಂತ ಒಂದು ಹಬ್ಬವಾಗಿತ್ತು. So God miraculously provided them manna through the wilderness journey. ನಾವು ನೋಡ್ತೇವೆ ದೇವರು ಅದ್ಭುತವಾಗಿ ಅವರ ಮರುಭೂಮಿ ಯಾತ್ರೆಯಲ್ಲಿ ಪರಲೋಕದಿಂದ ಮನ್ನವನ್ನ ಸುರಿಸಿ ಅವರಿಗೆ ಪೋಷಿಸುವುದನ್ನು ನಾವು ನೋಡ್ತೇವೆ. After they possess the promised land, they have to grow crops. ಅವರು ವಾಗ್ದತ್ತ ದೇಶವನ್ನ ಹೊಂದಿದ ನಂತರವಾಗಿ ಅವರು ತಾವೇ ಸ್ವತಃ ಬೆಳೆಗಳನ್ನ ಬೆಳೆಯಬೇಕಾಗಿತ್ತು. So when the first crop arrives, they have to express gratefulness to God. ಹಾಗೆ ಅವರು ಮೊದಲ ಸುಗ್ಗಿಯನ್ನ ಕೊಯ್ಲು ಮಾಡುವಾಗ ಅಥವಾ ಮೊದಲ ಫಲಗಳನ್ನ ಅವರು ಕೊಯ್ಲು ಮಾಡುವಾಗ ಅವರು ದೇವರಿಗೆ ಕೃತಜ್ಞತರಾಗಿ ದೇವರಿಗೆ ಅವರು ಅವರ ಫಲಗಳನ್ನ ಸಮರ್ಪಿಸಬೇಕಾಗಿತ್ತು. The first thing always belongs to God. ಮೊದಲನೆಯದು ಅದು ಯಾವಾಗಲೂ ಅದು ದೇವರಿಗೆ ಸಂಬಂಧಪಟ್ಟದಾಗಿದೆ. So only first born was dedicated to God. ಆದ ಕಾರಣ ಚೊಚ್ಚಲ ಮಕ್ಕಳನ್ನ ದೇವರಿಗೋಸ್ಕರವಾಗಿ ಪ್ರತಿಷ್ಠಾಪಿಸಲಾಗ್ತಾ ಇತ್ತು. So when they cut the harvest, the first fruit belongs to God. ಹೀಗೆ ಅವರು ಸುಗ್ಗಿಯನ್ನ ಕೊಯ್ಲು ಮಾಡುವಾಗ ಆ ಪ್ರಥಮ ಫಲವು ಅದು ದೇವರಿಗೆ ಸೇರಿದ್ದಾಗಿತ್ತು. So they have to bring a sheaf, that is a bundle of grain stalks tied together. ಹೀಗೆ ಅವರು ಕೊಯ್ದಂತ ಸುಗ್ಗಿಯ ಆ ಒಂದು ಕಾಳಾಗಿರ್ಬೋದು, ಜವೆಗಾಳಾಗಿರ್ಬೋದು ಅಥವಾ ಬೇರಿನಂತರ ಬೆಳೆ ಆಗಿರ್ಬೋದು, ಅದರ ಒಂದು ಕಂತನ ಆ ಒಂದು ಧಾನ್ಯದ ಕಾಂಡಗಳನ್ನ ಒಟ್ಟಿಗೆ ಕಟ್ಟಿ ಅದು ಒಂದು ಕಟ್ಟನ್ನ ತಂದು ಅವ್ರ ದೇವರಿಗೆ ಸಮರ್ಪಿಸಬೇಕಾಗಿತ್ತು. So in many cultures they worship the nature for harvest. ನಾವು ನೋಡ್ತೇವೆ ಇದೇ ರೀತಿಯಾಗಿ ಅನೇಕ ಸಂಸ್ಕೃತಿಗಳಲ್ಲಿ ಅವರು ಈ ಸುಗ್ಗಿ ಹಬ್ಬವನ್ನ ಆಚರಿಸುವಾಗ ಅವರು ಸೃಷ್ಟಿಯನ್ನ ಅವರು ಪೂಜೆ ಮಾಡುವುದನ್ನು ನಾವು ನೋಡ್ತೇವೆ. So they may thank the land in which the crops grow, they will thank the water, the river that gives water, they will thank the sun for giving sunshine. ಅವರು ಆ ಒಂದು ನೆಲವನ್ನ, ಭೂಮಿಯನ್ನ, ಧಾನ್ಯವನ್ನ, ದವಸ ಧಾನ್ಯವನ್ನ ಬೆಳೆಸುವುದಕ್ಕೆ ಸಹಾಯವಾದಂತ ನೆಲವನ್ನ ಅವರು ಪೂಜೆ ಮಾಡ್ತಾರೆ. ಅದೇ ರೀತಿಯಾಗಿ ಬೆಳೆಗೆ ಬೇಕಾದಂತ ನೀರು ಅವ್ರ ನದಿಯಿಂದ ಸಿಕ್ಕಿದ್ರೆ ಆ ನದಿಯನ್ನು ಪೂಜೆ ಮಾಡ್ತಾರೆ. ನಂತರವಲ್ಲ ಬೆಳಕಿಗೋಸ್ಕರವಾಗಿ ಅವರು ಸೂರ್ಯನನ್ನ ಅವರು ಪೂಜೆ ಮಾಡುವುದನ್ನು ನಾವು ನೋಡ್ತೇವೆ. Nation of Israel were taught that they should not worship the creation or other creature, but only God who makes the crops to grow. ಆದ್ರೆ ಇಸ್ರಾಯೇಲರಿಗೆ ದೇವರು ಆಜ್ಞಾಪಿಸಿದನು, ಅವರು ಸೃಷ್ಟಿಯನ್ನ ಆರಾಧನೆ ಮಾಡುವಂತಿರ್ಲಿಲ್ಲ. ಅವರ ಬೆಳೆಯನ್ನ ಬೆಳೆಯೋದಕ್ಕೋಸ್ಕರವಾಗಿ ಅವ್ರಿಗೆ ಯಾವುದೇ ಸೃಷ್ಟಿಯನ್ನ ಸಹಾಯವಾಗಿದ್ದಂತ ಸೃಷ್ಟಿಯನ್ನ ಅವ್ರ ಅದನ್ನ ಪೂಜಿಸಬ ಅಂತಿರ್ಲಿಲ್ಲ. ಆದ್ರೆ ಅವುಗಳನ್ನೆಲ್ಲವನ್ನ ಕೊಟ್ಟಂತ ಕಾಯ್ದಂತ ದೇವರನ್ನ ಅವರು ಪೂಜಿಸಬೇಕಾಗಿತ್ತು. So on the first fruits means they have to come after the day of Sabbath, that is Sunday. ಹೀಗೆ ಪ್ರಥಮ ಫಲ ಇದು ಆಚರಣೆ ಮಾಡುವಂತ ದಿನ ಅದು ಭಾನುವಾರ, ಅವರು ಸಬ್ಬತ್ ದಿನದ ನಂತರ ಬರಬೇಕಿತ್ತು. ಇದು ಅಂದರೆ ಭಾನುವಾರ ಬರುವಂತದ ದಿನವಾಗಿತ್ತು. The sheaf that was given to the priest is waved and the lamb was offered along with the drink offering. ಈ ಯಾಜಕನಿಗೆ ನೀಡಲಾದಂತ ಸಿವುಡನ್ನ, ಅಂದ್ರೆ ಆ ಒಂದು ಕೊಯ್ಲಿನ ಸಿವುಡನ್ನ ಆ ಒಂದು ಯಜ್ಞದ ಮುಂದೆ ಅದನ್ನ ಬೀಸಲಾಗ್ತಾ ಇತ್ತು. ಮಾತ್ರವಲ್ಲದೆ ಪಾನ ದ್ರವ್ಯದೊಂದಿಗೆ ಒಂದು ಕುರಿಮರಿಯನ್ನ ಯಜ್ಞವಾಗಿ ಅವರು ಯಾಜಕನ ಮುಂದೆ ಸಮರ್ಪಿಸುವಂತದನ್ನ ನಾವು ನೋಡುತ್ತೇವೆ. So they also had 2 kg of fine flour mixed with oil, and the drink offering was about 1 liter. ಅಷ್ಟು ಮಾತ್ರವಲ್ಲದೆ ಎಣ್ಣೆಯೊಂದಿಗೆ ಬೆರೆಸಿದಂತ ಸುಮಾರು 4 ಪೌಂಡ್ ಅಥವಾ 2 ಕೆಜಿಯ ಉತ್ತಮವಾದಂತ ಹಿಟ್ಟನ್ನು ಅವರು ಆ ಯಜ್ಞವಾಗಿ ಅವರು ಅರ್ಪಿಸಬೇಕಾಗಿತ್ತು. So the drink offering was poured on at the base of the altar of the sacrificer on the ground. ಹೀಗೆ ಸುಮಾರು 3 ಲೀಟರ್ನಷ್ಟು ಪಾನೀಯವನ್ನ ಆ ಒಂದು ಯಜ್ಞ ಪೀಠದ ಬುಡದಲ್ಲಿ ಅದನ್ನ ಸುರಿದು ಅವರು ಅದನ್ನ ಯಜ್ಞವಾಗಿ ಸಮರ್ಪಿಸ್ತಾ ಇದ್ರು. So these are the 3 feasts that all men of Israel should come together.
ಈ 3 ಹಬ್ಬಗಳನ್ನ ಇಡೀ ಇಸ್ರಾಯೇಲರು ಪುರುಷರು, ಮುಖ್ಯವಾಗಿ ಪುರುಷರು ಅವರು ಕೂಡಿ ಬರಲೇಬೇಕಾಗಿತ್ತು. Passover, unleavened bread, and the feast of first fruits. ಮೊದಲನೇದಾಗಿ ಪಸ್ಕ ಹಬ್ಬ, ಎರಡನೇದಾಗಿ ಹುಳಿ ಇಲ್ಲದ ರೊಟ್ಟಿಯ ಹಬ್ಬ ಮತ್ತು ಕೊನೆಯದಾಗಿ ಮೊದಲ ಹಣ್ಣುಗಳು ಅಥವಾ ಪ್ರಥಮ ಫಲದ ಸುಗ್ಗಿ ಹಬ್ಬ. So it happened over the period of 9 days. ಈ ಸುಗ್ಗಿ ಹಬ್ಬ ಸರಿಸುಮಾರು 9 ದಿನಗಳಷ್ಟುವರೆಗೆ ಅವರು ಅದನ್ನ ಆಚರಣೆ ಮಾಡ್ತಾ ಇದ್ರು. So the fourth spring feast is the feast of weeks, also called the Pentecost. 4ನೇ ಹಬ್ಬ ನಾವು ನೋಡುತ್ತೇವೆ, ಅದು ವಸಂತ ಕಾಲದ ಹಬ್ಬ, ವಾರಗಳ ಹಬ್ಬ. So it was also called as the feast of ingathering. ಈ ಒಂದು ಹಬ್ಬವನ್ನು ಸಹ ಪಂಚಶತಮ ದಿನ ಎಂಬುದಾಗಿಯೂ ಸಹ ಆಚರಣೆಯಾಗಿ ಅದನ್ನ ಕರೀತಾ ಇದ್ರು. So it happens after 50 days of the feast of first fruits. ಇದು ಮೊದಲನೆಯ ಆ ಒಂದು ಪಂಚಶತಮ ದಿನದ ನಂತರ 50 ದಿನಗಳ ನಂತರ ಈ ಒಂದು ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ರು. So this is very important feast and it has prophetic implications. ಇದು ಸಹ ಬಹಳ ಪ್ರಾಮುಖ್ಯವಾದಂತಹ ಒಂದು ಹಬ್ಬವಾಗಿತ್ತು. ಮಾತ್ರವಲ್ಲದೆ ಪ್ರವಾದನಾತ್ಮಕವಾದಂತಹ ರೀತಿಯಲ್ಲಿ ಬಹಳ ಪ್ರಾಮುಖ್ಯವನ್ನ ಪಡೆದುಕೊಂಡದ್ದಾಗಿತ್ತು. So after 50 days they have to bring 2 loaves of bread and were waved before the Lord. ಇದು ಈ ಒಂದು ಹಬ್ಬವನ್ನು ಆಚರಿಸುವಾಗ 50 ದಿನಗಳ ಅಂದ್ರೆ ಪಂಚಶತಮ ದಿನದ ಆ ಒಂದು 50 ದಿನಗಳ ನಂತರ ಅವರು 2 ರೊಟ್ಟಿಗಳನ್ನ ತರಬೇಕಾಗಿತ್ತು ಮತ್ತು ಕರ್ತನ ಮುಂದೆ ಅವರು ಕೈ ಬೀಸಬೇಕಾಗಿತ್ತು ಈ ರೊಟ್ಟಿಗಳನ್ನ ಇಟ್ಟುಕೊಂಡು. The loaves were baked with leaven or yeast. ಈ 2 ರೊಟ್ಟಿಗಳನ್ನ ಹುಳಿ ಅಥವಾ ಬುರುಗಿನಿಂದ ಬೇಯಿಸಲಾಗ್ತಾ ಇತ್ತು. After waving the bread, it was placed on the altar among with animal sacrifices as burnt offerings. ಈ ರೊಟ್ಟಿಗಳನ್ನ ಬಲಿಪೀಠದ ಮುಂದೆ ಕೈ ಬೀಸಿದ ನಂತರ ಇನ್ನಿತರ ಪ್ರಾಣಿಗಳ ಯಜ್ಞದ ಜೊತೆಯಾಗಿ ಈ ರೊಟ್ಟಿಯನ್ನ ಇಟ್ಟು ಬಲಿ ಸಲ್ಲಿಸಲಾಗ್ತಾ ಇತ್ತು. So it could be 2 rams or 2 young bullocks. ಅದು 2 ಟಗರುಗಳು ಅಥವಾ 2 ಎಳೆಯ ಎತ್ತುಗಳಾಗಿರಬಹುದು. Along with that was the holy gathering. ಇದರ ಜೊತೆಯಾಗಿ ಪರಿಶುದ್ಧ ಸಭೆಯಾಗಿ ಇಸ್ರಾಯೇಲರೆಲ್ಲರೂ ಒಟ್ಟುಗೂಡಿ ಬರಬೇಕಾಗಿತ್ತು. So in this festival also all the men should be gathered. ಈ ಒಂದು ಹಬ್ಬದಲ್ಲಿಯೂ ಸಹ ಇಸ್ರಾಯೇಲರ ಎಲ್ಲ ಪುರುಷರು ಅವರು ಒಟ್ಟಾಗಿ ಸಭೆ ಕೂಡಿ ಬರಬೇಕಾಗಿತ್ತು. So this is connected to the day of Pentecost in Acts chapter 2. ಈ ಒಂದು ಹಬ್ಬವು ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ ಪಂಚಶತಮ ದಿನದ ಆ ಒಂದು ಆಚರಣೆಯೊಂದಿಗೆ ಸರಿ ಬೀಳುವಂತದ್ದಾಗಿದೆ. So the resurrection can be taken as the festival of first fruit. ಪುನರುತ್ಥಾನವು ಪ್ರಥಮ ಫಲದ ಹಬ್ಬವಾಗಿ ನಾವು ಅದನ್ನ ಪರಿಗಣಿಸಬಹುದು. So the first to rise again for eternity was Lord Jesus Christ himself. ಯೇಸು ಕ್ರಿಸ್ತನು ಮೊಟ್ಟ ಮೊದಲನೇ ಬಾರಿಗೆ ನಿತ್ಯತ್ವಕ್ಕೂ ಪುನರುತ್ಥಾನ ಹೊಂದಿದಂತಹ ವ್ಯಕ್ತಿಯಾಗಿ ನಾವು ಆತನನ್ನ ಪರಿಗಣಿಸುವಂತದ್ದು. So the Easter or the Resurrection Sunday is the feast of the first fruit. ಹಾಗೆ ನಾವು ನೋಡುತ್ತೇವೆ, ಈಸ್ಟರ್ ಅಂದ್ರೆ ಪುನರುತ್ಥಾನ ಹೊಂದಿದಂತ ಆ ಒಂದು ದಿನ, ಅದನ್ನ ನಾವು ಪ್ರಥಮ ಫಲವಾಗಿ ಯೇಸು ಕ್ರಿಸ್ತನಿಗೆ ನಾವು ಹೋಲಿಸುವಂತದ್ದಾಗಿದೆ. So Good Friday is the Passover. ಈ ಶುಭ ಶುಕ್ರವಾರ ಇದು ಪಸ್ಕ ಹಬ್ಬವನ್ನ ಸೂಚಿಸುವಂತದ್ದಾಗಿದೆ. So after Good Friday and Easter, the Lord Jesus Christ appeared 40 days to the disciples. ಈ ಪಸ್ಕ ಹಬ್ಬ ಆದ ನಂತರ, ಪುನರುತ್ಥಾನವಾದ ನಂತರ ನಾವು ನೋಡ್ತೇವೆ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ 40 ದಿನಗಳವರೆಗೆ ಆತನು ಕಾಣಿಸಿಕೊಳ್ಳುತ್ತಾನೆ. So on the 40th day he ascended to heaven, and before that he commanded his disciples to tarry or wait in Jerusalem. ನಾವು ನೋಡ್ತೇವೆ ಆತನು 40 ದಿನಗಳಾದ ನಂತರ ಸ್ವರ್ಗಕ್ಕೆ ಆತನು ಆರೋಹಣವಾದ ನಂತರ ನಾವು ನೋಡುತ್ತೇವೆ ಶಿಷ್ಯರಿಗೆ ಆಜ್ಞಾಪಿಸ್ತಾನೆ, ನೀವು ಇಲ್ಲೇ ಇದ್ದು ಪವಿತ್ರ ಆತ್ಮನ ಅಭಿಷೇಕಕ್ಕೋಸ್ಕರವಾಗಿ ನೀವು ಕಾದಿರಿ ಎಂಬುದಾಗಿ ಅವರಿಗೆ ಆಜ್ಞಾಪಿಸುವುದನ್ನು ನಾವು ನೋಡ್ತೇವೆ. So the 120 tarry in Jerusalem. ಹಾಗೆ ನಾವು ನೋಡ್ತೇವೆ 120 ಜನ ಶಿಷ್ಯರು ಅವರು ಯೆರೂಸಲೇಮಿನಲ್ಲಿ ಕಾಯ್ದು ಆ ದೇವರ ಆ ಒಂದು ಪವಿತ್ರಾತ್ಮನ ಬರೋಣಕ್ಕೋಸ್ಕರವಾಗಿ ಕಾದು ಇರುವುದನ್ನು ನಾವು ನೋಡ್ತೇವೆ. So they were waiting for 10 days in Jerusalem. ಅವರು ಯೆರೂಸಲೇಮಿನಲ್ಲಿ 10 ದಿನಗಳವರೆಗೆ ಅವರು ಕಾಯ್ತಾರೆ.
So that was the day of Pentecost. ಅದೇ ನಾವು ನೋಡ್ತೇವೆ ಪಂಚಶತಮ ದಿನ ಎಂಬುದಾಗಿ. So the first fruits or resurrection happened on Easter Sunday, then 40 days he appeared, then 10 days disciples have to wait. On the 50th day, the Holy Spirit was poured upon them. ನಾವು ನೋಡ್ತೇವೆ ಆತನು ಆ ಒಂದು ಪುನರುತ್ಥಾನ ಹೊಂದಿದಂತ ಆ ಒಂದು ಪ್ರಥಮ ಫಲದ ಆಚರಣೆಯ ನಂತರವಾಗಿ 40 ದಿನಗಳ ಕಾಲ ಅವರು ಶಿಷ್ಯರಿಗೆ ಯೇಸು ಸ್ವಾಮಿ ಪ್ರತ್ಯಕ್ಷನಾಗ್ತಾನೆ. ಅದಾದ ನಂತರ 10 ದಿನಗಳವರೆಗೆ ಅವರು ಪವಿತ್ರಾತ್ಮನ ಅಭಿಷೇಕಕ್ಕೋಸ್ಕರವಾಗಿ ಬರೋಣಕ್ಕೋಸ್ಕರವಾಗಿ ಕಾದಿರುವುದನ್ನ ನಾವು ನೋಡ್ತೇವೆ. ಹೀಗೆ ಒಟ್ಟಾರೆ 50 ದಿನಗಳವರೆಗೆ ನಾವು ನೋಡ್ತೇವೆ ಈ ಒಂದು ಆಚರಣೆ, ಈ ಒಂದು ಹಬ್ಬದ ಆಚರಣೆಗೆ ಹೋಲಿಸುವುದನ್ನು ನಾವು ನೋಡ್ತೇವೆ. The day of Pentecost, when the Holy Spirit was poured upon them, that was the birth of the church. ಪಂಚಶತಮ ದಿನದಂದ್ರೆ ಅಂದ್ರೆ 50ನೇ ದಿನ ಪರಿಶುದ್ಧಾತ್ಮನು ಅವರ ಮೇಲೆ ಸುರಿಸಲ್ಪಡುವಾಗ ನಾವು ನೋಡ್ತೇವೆ ಸಭೆಯ ಆರಂಭ ಪಂಚಶತಮ ದಿನದಂದು ಪ್ರಾರಂಭವಾಗುವುದನ್ನು ನಾವು ನೋಡುತ್ತೇವೆ. So also the festival also commanded the Israelite to be generous to the poor and the stranger. ಈ ಒಂದು ಹಬ್ಬವು ಇನ್ನೊಂದು ಅದರ ವಿಶೇಷತೆ ಏನಪ್ಪಾ ಅಂತಂದ್ರೆ, ಅವರು ಆ ಒಂದು ಹಬ್ಬವನ್ನ ಕೊಯ್ಲನ್ನ ಅಂದ್ರೆ ಸುಗ್ಗಿಯನ್ನ ಮಾಡುವಾಗ ಅವರು ಮೂಲೆಗಳಲ್ಲಿ ಇರುವಂತ ಆ ಒಂದು ಕಾಳುಗಳಾಗಲಿ ಕಂತೆಗಳನ್ನಾಗಲಿ ಅವರು ಕೊಯ್ಲು ಮಾಡುವಂತಿರಲಿಲ್ಲ. ಅವರು ಆ ಕೊಯ್ಲನ್ನ ಹಾಗೆ ಉಳಿಸಬೇಕಾಗಿತ್ತು. ಯಾಕಂದ್ರೆ ಅವರು ಬಡವರಿಗೆ ಅಪರಿಚಿತರಿಗೆ ಉದಾರವಾಗಿ ಅವರು ಆ ಕೊಯ್ಲನ್ನ ಕೊಯ್ಯುವುದಕ್ಕೆ ಅವರು ಬಿಡಬೇಕಾಗಿತ್ತು. When they reap, they should leave the corners untouched so that any marginalized person, poor person can come and pick those corns. ಹೀಗೆ ಅವರು ಮೂಲೆಗಳ ಕೊಯ್ಲನ್ನ ಬಿಡುವುದರ ನಿಮಿತ್ತವಾಗಿ ಅವರಲ್ಲಿದ್ದಂತಹ ಬಡವರಾಗಲಿ ಅಥವಾ ದೀನರಾಗಲಿ ಅಪರಿಚಿತರಾಗಲಿ ಇನ್ಯಾರೇ ಆಗಲಿ ಅಗತ್ಯವಿದ್ದವರು ಈ ಒಂದು ಕೊಯ್ಲನ್ನ ಕೊಯ್ದು ಅವರು ತಮ್ಮ ಆಹಾರಕ್ಕಾಗಿ ಅದನ್ನ ಬಳಸಬಹುದಾಗಿತ್ತು. If they leave it in the middle of the field, the poor may not be happy to come. They will be hesitant to come crossing the field and taking it from the center. ಒಂದು ವೇಳೆ ಅವರು ಅವರ ಹೊಲದ ಮಧ್ಯಭಾಗದಲ್ಲಿ ಈ ರೀತಿಯಾಗಿ ಕೊಯ್ಲನ್ನ ಬಿಟ್ಟುವುದಾದರೆ ಬಹುಶಃ ಬಡವರು ಅಥವಾ ಅಪರಿಚಿತರು ಆ ಒಂದು ಹೊಲದ ಮಧ್ಯಕ್ಕೆ ಬರುವುದಕ್ಕೆ ಸಂಕುಚಿತರಾಗಿ ಅಥವಾ ಅವರು ಅಷ್ಟಾಗಿ ಅವರು ಮುಂದೆ ಬರುವುದಕ್ಕೆ ಧೈರ್ಯ ಮಾಡದೆ ಅವರು ಹಿಂದೆ ಹೋಗ್ಬೋದಾಗಿತ್ತು. ಆದ ಕಾರಣ ಈ ಒಂದು ಕೊಯ್ಲನ್ನ ಅವರು ಹೊಲದಲ್ಲಿರುವಂತಹ ಮೂಲೆಗಳಲ್ಲಿ ಅದನ್ನ ಅವರಿಗೋಸ್ಕರವಾಗಿ ಬೇರ್ಪಡಿಸುವುದನ್ನ ನಾವು ನೋಡುತ್ತೇವೆ. So this was fulfilled or applied by Boaz. So only Ruth was able to collect some of the sheaves for her own family along with Naomi. ಈಗ ನೋಡ್ತೇವೆ ಇದೇ ರೀತಿಯಾಗಿ ಬೋವಜನು ತನ್ನ ಹೊಲದಲ್ಲಿ ಈ ರೀತಿಯಾಗಿ ಕೊಯ್ಲನ್ನ ಬಿಟ್ಟದರ ನಿಮಿತ್ತವಾಗಿ ನಾವು ನೋಡುತ್ತೇವೆ ರೂತಳು ಆ ಒಂದು ಹೊಲದಲ್ಲಿ ಹೋಗಿ ಈ ಒಂದು ಕಣಜಗಳನ್ನ ಅಂದ್ರೆ ಕೊಯ್ಲನ್ನ ಮಾಡಿಕೊಂಡು ನಾವು ನೋಡುತ್ತೇವೆ. ಅವಳು ಮತ್ತು ನವೋಮಿ ಅವರಿಬ್ಬರು ತಮ್ಮ ಆಹಾರಕ್ಕಾಗಿ ಬಳಸಿಕೊಳ್ಳುವುದನ್ನು ನಾವು ನೋಡುತ್ತೇವೆ. Because they obeyed the law, the name is as one of the ancestors of Lord Jesus Christ. ಬೋವಜನು ಈ ಒಂದು ಕಾನೂನನ್ನ ದೇವರ ಆಜ್ಞೆಯನ್ನ ಪಾಲನೆ ಮಾಡಿದರ ನಿಮಿತ್ತವಾಗಿ ನಾವು ನೋಡ್ತೇವೆ ದೇವರು ನಂಬಿಗಸ್ತನಾಗಿದ್ದನು. ಅವನ ಸಂತತಿಯ ಮೂಲಕವಾಗಿ ಯೇಸು ಕ್ರಿಸ್ತನ ವಂಶಾವಳಿಯನ್ನ ನಾವು ಕಾಣುವಂತದನ್ನ ನೋಡ್ತೇವೆ. So then we go to the fall festival, the feast of trumpets. ನಂತರ ನಾವು ನೋಡುತ್ತೇವೆ ತುತ್ತೂರಿಗಳ ಹಬ್ಬ. So in the month of Tisri, that is 7th month, on the first day there was a special ceremony of blowing the trumpets. ತಿಶ್ರಿ ತಿಂಗಳಿನಲ್ಲಿ ನಾವು ನೋಡುತ್ತೇವೆ 7ನೆಯ ತಿಂಗಳು ಮೊದಲನೇ ದಿನ ಈ ಒಂದು ಕಾಳೆಯನ್ನ ಊದುವಂತ ವಿಶೇಷ ಸಮಾರಂಭವನ್ನು ನಾವು ನೋಡುತ್ತೇವೆ. So there was an offering made by fire unto the Lord during this festival. ಕರ್ತನಿಗೆ ಬೆಂಕಿಯಿಂದ ಯಜ್ಞವನ್ನ ಮಾಡುವುದನ್ನ ನಾವು ನೋಡುತ್ತೇವೆ. So the another feast was the day of atonement. ಇನ್ನೊಂದು ಹಬ್ಬ ನಾವು ನೋಡುತ್ತೇವೆ ಪ್ರಾಯಶ್ಚಿತ್ತ ದಿನದ ಹಬ್ಬ. So it happened on the 10th day of the same month.
history, people gathered for sacred assembly. They afflict souls, humble, realize the need of atonement. ತಿಶ್ರಿ ಮಾಸದ 7ನೇ ತಿಂಗಳಿನ 10ನೇ ದಿನದಂದು ಜನರು ಪವಿತ್ರವಾದಂತಹ ಸಭೆಗೆ ಒಟ್ಟುಗೂಡ್ತಾ ಇದ್ರು. ಅವರು ತಮ್ಮ ಆತ್ಮಗಳನ್ನ ಬಾಧಿಸ್ತಾರೆ, ದೀನರಾಗುತ್ತಾರೆ ಮತ್ತು ಪ್ರಾಯಶ್ಚಿತ್ತದ ಅಗತ್ಯತೆಗಳನ್ನ ಅರಿತುಕೊಳ್ಳುವಂತ ಒಂದು ಹಬ್ಬವಾಗಿತ್ತು. So they celebrated it with fasting, penance, and with prayer. ಆದ್ರಿಂದ ಈ ಹಬ್ಬವನ್ನ ಉಪವಾಸದಿಂದ, ಪಶ್ಚಾತ್ತಾಪದಿಂದ, ಪ್ರಾರ್ಥನೆಯೊಂದಿಗೆ ಈ ಹಬ್ಬವನ್ನು ಅವರು ಆಚರಿಸ್ತಾ ಇದ್ರು. They may be clothing themselves with sackcloth and they will sit on ashes. ಅವರು ಗೋಣಿ ತಟ್ಟುಗಳನ್ನ ತೊಟ್ಟುಕೊಂಡು ಬೂದಿಯ ಮೇಲೆ ಕೂತು ಅವರು ಈ ಹಬ್ಬವನ್ನ ಆಚರಿಸ್ತಾ ಇದ್ರು. They will express the repentance. ಅವರು ಪಶ್ಚಾತ್ತಾಪವನ್ನ ತೋರ್ಪಡಿಸಿಕೊಳ್ತಾ ಇದ್ರು. So all the people are expected to participate in that. ಈ ಒಂದು ಹಬ್ಬದಲ್ಲಿಯೂ ಸಹ ಇಡೀ ಇಸ್ರಾಯೇಲ್ ಜನಾಂಗವು ಭಾಗವಹಿಸಬೇಕೆಂಬುದಂತ ಒಂದು ಅಗತ್ಯತೆ ಇತ್ತು. So those who do not participate would be cut off from the people. ಒಂದು ವೇಳೆ ಅವರು ಭಾಗವಹಿಸದೇ ಹೋದರೆ ಅವರ ಆ ಒಂದು ರಾಷ್ಟ್ರದಿಂದ ಅಥವಾ ಆ ಸಮುದಾಯದಿಂದ ಅವರನ್ನ ತಳ್ಳಿ ಹಾಕಲಾಗ್ತಾ ಇತ್ತು. So the nation of Israel considered Day of Atonement is one of the most holy festivals in their calendar. ಹೀಗೆ ನಾವು ನೋಡುತ್ತೇವೆ, ಪ್ರಾಯಶ್ಚಿತ್ತದ ದಿನವನ್ನ ಇಸ್ರಾಯೇಲರು ತಮ್ಮ ಇಡೀ ಒಂದು ವರ್ಷದ ಆ ಒಂದು ಕ್ಯಾಲೆಂಡರ್ ನಲ್ಲಿ ಬಹಳ ಪ್ರಾಮುಖ್ಯವಾಗಿ ಪರಿಶುದ್ಧವಾದಂತ ಒಂದು ಹಬ್ಬವಾಗಿ ಅವರದನ್ನ ಆಚರಿಸುವಂತದನ್ನ ನಾವು ನೋಡುತ್ತೇವೆ. So only on that day the chief priest will go into the most holy place and offer prayers on behalf of the nation of Israel. ಈ ಒಂದು ಹಬ್ಬದಂದು ನಾವು ನೋಡ್ತೇವೆ, ವರ್ಷಕ್ಕೆ ಒಂದು ಸಾರಿ ಮಹಾಯಾಜಕನು ಈ ಹಬ್ಬ ದಿನದಂದು ಅತಿ ಪರಿಶುದ್ಧ ಸ್ಥಳಕ್ಕೆ ಪ್ರವೇಶ ಮಾಡಿ ಜನರ ಪರವಾಗಿ ಅವನು ದೇವರಲ್ಲಿ ಪ್ರಾರ್ಥನೆ ಮಾಡುವುದನ್ನ, ಯಾಗವನ್ನ ಅರ್ಪಿಸುವುದನ್ನ ನಾವು ನೋಡ್ತೇವೆ. Other days, other festivals, they can come to the holy place. Only on the day of atonement, the chief priest will go into the most holy place. ಬೇರೆ ಇತರ ಹಬ್ಬಗಳ ದಿನದ ಆಚರಣೆಯಲ್ಲಿ ನಾವು ನೋಡುತ್ತೇವೆ ಪರಿಶುದ್ಧ ಸ್ಥಳದವರೆಗೆ ಮಾತ್ರ ಅನುಮತಿ ಇತ್ತು. ಆದರೆ ಈ ಒಂದು ಹಬ್ಬದಂದು ಮಾತ್ರ ನಾವು ನೋಡುತ್ತೇವೆ ವರ್ಷಕ್ಕೆ ಒಂದು ಸಾರಿ ಮಹಾಯಾಜಕನು ಅತಿ ಪರಿಶುದ್ಧ ಸ್ಥಳಕ್ಕೆ ಪ್ರವೇಶಿಸುವುದಕ್ಕೆ ಅವನಿಗೆ ಅವಕಾಶ ನೀಡಲಾಗ್ತಾ ಇತ್ತು. So the seventh feast was the Feast of Tabernacles. ಹೀಗೆ 7 ಹಬ್ಬಗಳು, 7ನೇ ಹಬ್ಬ ನಾವು ನೋಡ್ತೇವೆ, ಅದು ಗುಡಾರಗಳ ಹಬ್ಬ. So it was celebrated for 7 days. ಇದನ್ನ 7 ದಿನಗಳವರೆಗೆ ಆಚರಿಸಲಾಗ್ತಾ ಇತ್ತು. So sacrifices were held throughout the week, including burnt offering, grain offering, and drink offering. ಹೀಗೆ ನಾವು ನೋಡುತ್ತೇವೆ ಆ ವಾರವೆಲ್ಲ ನಾವು ನೋಡುತ್ತೇವೆ 7 ದಿನಗಳವರೆಗೆ ಈ ಹಬ್ಬದಂದು ಅವರು ದಹನ ಬಲಿ, ಧಾನ್ಯ ಬಲಿ ಮತ್ತು ಪಾನೀಯ ಬಲಿಗಳನ್ನ ಅವರು ವಾರವಿಡೀ ಯಜ್ಞಗಳಾಗಿ ಸಮರ್ಪಿಸ್ತಾ ಇದ್ರು. So it was the time when they have to fulfill the vows and give free will offering to the Lord. ಅವರು ದೇವರಿಗೋಸ್ಕರವಾಗಿ ಮಾಡಿದಂತ ಪ್ರತಿಜ್ಞೆಗಳನ್ನ ಅವರು ನೆರವೇರಿಸುವಂತ ಒಂದು ಸಂದರ್ಭವಾಗಿ ಈ ಒಂದು ಹಬ್ಬವನ್ನ ಅವರು ಉಪಯೋಗಿಸಿಕೊಳ್ತಾ ಇದ್ರು. So Hannah said she will give the firstborn son to the Lord if she is blessed with a child. ಹಣ್ಣಳು ನಾವು ನೋಡ್ತೇವೆ ದೇವರ ಮುಂದೆ ಅರಿಕೆ ಮಾಡಿಕೊಳ್ತಾಳೆ. ಅವಳಿಗೆ ಒಂದು ಮಗುವನ್ನ ದೇವರು ಅನುಗ್ರಹಿಸುವುದಾದರೆ ಅದನ್ನ ದೇವರಿಗೆ ಪ್ರತಿಷ್ಠೆ ಮಾಡ್ತೇನೆ ಎಂಬುದಾಗಿ ಅವಳು ಅರಿಕೆ ಹೊತ್ತುಕೊಳ್ಳುವುದನ್ನು ನಾವು ನೋಡುತ್ತೇವೆ. So to fulfill that, she brought Samuel in one of the Feast of Tabernacles. ಅದನ್ನ ನೆರವೇರಿಸುವ ಸಲುವಾಗಿ ನಾವು ನೋಡ್ತೇವೆ ಹಣ್ಣಳು ಆ ಸಮುವೇಲನನ್ನ ಈ ಒಂದು ಗುಡಾರದ ಹಬ್ಬಗಳ ದಿನದಂದು ಅವನನ್ನ ಆಲಯಕ್ಕೆ ಕರೆತಂದು ಬರ್ತಾಳೆ. So those who made individual vows or the family vows have to fulfill it in this time of the year. ಹೀಗೆ ವ್ಯಕ್ತಿಗತವಾಗಿ ಮಾಡಿದಂತ ಹರಕೆ ಅಥವಾ ಕುಟುಂಬವಾಗಿ ಮಾಡಿದಂತ ಹರಕೆಗಳನ್ನ ಈ ಒಂದು ಹಬ್ಬದ ದಿನದಂದು ಅವರು ಅದನ್ನ ನೆರವೇರಿಸುವಂತವರಾಗಿದ್ರು. So in the Feast of Tabernacles they had a interesting tradition. ಈ ಒಂದು ಗುಡಾರಗಳ ಹಬ್ಬದಲ್ಲಿ ಬಹಳ ವಿಚಿತ್ರವಾದಂತ ಒಂದು ಸಂಪ್ರದಾಯವಿತ್ತು. According to tradition, a priest went down to the pool of Siloam and drew water in a golden pitcher or golden pot
and brought it back to the altar, pouring the water in a silver basin as worshippers sang from the book of Psalms, that is Great Hallel, that is Psalm 113 to 118. ಈ ಒಂದು ಸಂಪ್ರದಾಯದ ಪ್ರಕಾರವಾಗಿ ಒಬ್ಬ ಮಹಾಯಾಜಕನು ಸಿಲೋವ ಕೊಳಕ್ಕೆ ಇಳಿದು ಹೋಗಿ ಅಲ್ಲಿಂದ ಚಿನ್ನದ ಪಾತ್ರೆಯಲ್ಲಿ ನೀರನ್ನ ಸೇರಿ ಬಲಿಪೀಠಕ್ಕೆ ತರ್ತಾ ಇದ್ದನು. ಆ ಸಮಯದಲ್ಲಿ ಆರಾಧಕರು ಮಹಾಲಲ್ ಎಂಬುದಂತ ಕೀರ್ತನೆಗಳನ್ನ, ಅಂದ್ರೆ ಕೀರ್ತನೆಗಳು 113ರಿಂದ 18 ಕೀರ್ತನೆಗಳನ್ನ ಅವರು ಹಾಡುತ್ತಾ ಇದ್ರು. ಅವನು ಆ ಒಂದು ಚಿನ್ನದ ಪಾತ್ರೆಯನ್ನು ತೆಗೆದುಕೊಂಡು ಬಂದು ನೀರನ್ನು ತೆಗೆದುಕೊಂಡು ಬಂದು ಆ ನೀರನ್ನ ಮತ್ತೆ ಬೆಳ್ಳಿಯ ಪಾತ್ರೆಯಲ್ಲಿ ಅದನ್ನ ಸುರಿತಾ ಇದ್ರು. So all the 7 days they used to do that. ಎಲ್ಲ 7 ದಿನಗಳು ಸಹ ಅವರು ಈ ಒಂದು ಸಂಪ್ರದಾಯವನ್ನ ಅವರು ಆಚರಣೆ ಮಾಡ್ತಾ ಇದ್ರು. So Lord Jesus Christ observed this, and on this last day of the feast, Lord Jesus cried out, "If anyone thirsts, let him come to me and drink." ಈ ಒಂದು ಆಚರಣೆಯನ್ನು ಯೇಸು ಕ್ರಿಸ್ತನು ಸಹ ಮಾಡಿದನು. ನಾವು ನೋಡ್ತೇವೆ ಯೋಹಾನ ಸುವಾರ್ತೆಯಲ್ಲಿ ಈ ಒಂದು ಹಬ್ಬದ ದಿನದಂದು ಆ ಕರ್ತನಾದ ಯೇಸು ಕ್ರಿಸ್ತನು ಆ ಜನರನ್ನ ನೋಡಿ ಕೂಗಿ ಅವರಿಗೆ ಒಂದು ಸುವಾರ್ತೆ ಹೇಳುವುದನ್ನು ನಾವು ನೋಡ್ತೇವೆ. ಯಾರಿಗಾದರೂ ಬಾಯಾರಿಕೆ ಆದರೆ ಅವು ನನ್ನ ಬಳಿಗೆ ಬಂದು ಕುಡಿಯಲಿ ಎಂಬುವಂತ ಒಂದು ಘೋಷಣೆಯನ್ನ ಯೇಸು ಸ್ವಾಮಿ ಮಾಡುವುದನ್ನು ನಾವು ನೋಡ್ತೇವೆ. Lord Jesus Christ helped them to understand the spiritual meaning of the feast. ಕರ್ತನಾದ ಯೇಸು ಕ್ರಿಸ್ತನು ಈ ಒಂದು ಹಬ್ಬದ ಹಿಂದಿರುವಂತ ಆತ್ಮೀಕ ಅರ್ಥವನ್ನ ಅವರು ಗ್ರಹಿಸಿಕೊಳ್ಳುವಂತೆ ಆತನು ಈ ಹೇಳಿಕೆಯನ್ನ ಹೇಳುವುದನ್ನು ನಾವು ನೋಡ್ತೇವೆ. So this festival is to rejoice for God's goodness and provision. ಈ ಒಂದು ಹಬ್ಬವು ದೇವರ ಒಳ್ಳೆತನವನ್ನ ಮತ್ತು ಆತನ ಒದಗಿಸುವಿಕೆಯನ್ನ ನಾವು ಸಂತೋಷದಿಂದ ಆಚರಿಸುವಂತ ಒಂದು ಹಬ್ಬವಾಗಿತ್ತು. So in the future, the Feast of Tabernacles will be celebrated by all nations under Messiah. ನಾವು ನೋಡ್ತೇವೆ ಭವಿಷ್ಯದಲ್ಲಿ ಎಲ್ಲ ರಾಷ್ಟ್ರಗಳು ಸಹ ಈ ಒಂದು ಗುಡಾರಗಳ ಹಬ್ಬವನ್ನ ಯೇಸು ಕ್ರಿಸ್ತನ ಆತನ ನೆರಳಿನಲ್ಲಿ ಆಚರಿಸಲಾಗುತ್ತದೆ. So the 1000 years of reign of Jesus Christ, after the Lord comes again, this feast will be celebrated in all nations, all cities, all villages. ಯೇಸು ಕ್ರಿಸ್ತನ 2ನೇ ಬರುಣದ ನಂತರವಾಗಿ ಆತನ ಸಹಸ್ರಮಾನದ ಆಳ್ವಿಕೆಯಲ್ಲಿ ಎಲ್ಲ ರಾಷ್ಟ್ರಗಳು, ಲೋಕದಲ್ಲಿರುವಂತಹ ಎಲ್ಲ ರಾಷ್ಟ್ರಗಳು ಈ ಹಬ್ಬವನ್ನ ಆಚರಿಸುವಂತವರಾಗಿರ್ತಾರೆ. So they camped in shelters made of branches of palm trees, the boughs of the leafy trees. ಅವರು ಖರ್ಜೂರದ ಕೊಂಬೆಗಳಿಂದ ಮತ್ತು ಎಲೆಗಳಿರುವ ಮರಗಳ ಕೊಂಬೆಗಳಿಂದ ಮಾಡಿದಂತಹ ಗುಡಾರಗಳಲ್ಲಿ ಅವರು ಬೀಡು ಬಿಡುವುದನ್ನ ನಾವು ನೋಡ್ತೇವೆ. It was erected on streets, gardens and rooftops. We can read Nehemiah 8:60. ಅದನ್ನ ಈ ಒಂದು ಗುಡಾರಗಳನ್ನ ಬೀದಿಗಳಲ್ಲಿ, ತೋಟಗಳಲ್ಲಿ, ಚಾವಣಿಗಳಲ್ಲಿ ಅದನ್ನ ನಿರ್ಮಿಸ್ತಾ ಇದ್ರು. ಇದರ ಕುರಿತಾದಂತ ಇನ್ನು ಹೆಚ್ಚಿನ ವಿವರಗಳನ್ನ ನೆಹೆಮೀಯನ ಪುಸ್ತಕ 8ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ನೋಡ್ತೇವೆ. So it was 1 week of rest. ಇದು 1 ವಾರದವರೆಗೆ ವಿಶ್ರಾಂತಿಯನ್ನ ಆಚರಿಸುವಂತ ದಿನ, ಒಂದು ಹಬ್ಬವಾಗಿತ್ತು. This is an unique festival unknown in any other religion. ಈ ಒಂದು ಹಬ್ಬ ಬೇರೆ ಇತರ ಯಾವ ಧರ್ಮದಲ್ಲಿಯೂ ಸಹ ಆಚರಿಸದೇ ಇರುವಂತದ್ದು ಅಥವಾ ತಿಳಿಯದೇ ಇರುವಂತಹ ಒಂದು ವಿಶಿಷ್ಟವಾದಂತ ಒಂದು ಹಬ್ಬವಾಗಿತ್ತು. So there are many similar festivals that are copied from Israel, but this festival is unknown in other religions. ಅನೇಕ ಹಬ್ಬಗಳನ್ನ ಇಸ್ರಾಯೇಲರ ಹಬ್ಬಗಳ ಆಚರಣೆಯಿಂದ ಬೇರೆ ಇತರ ಅನ್ಯ ಜನರು ಅದನ್ನ ಅಳವಡಿಸಿಕೊಳ್ಳುವುದನ್ನು ನಾವು ನೋಡ್ತೇವೆ. ಆದರೆ ವಿಶೇಷವಾಗಿ ಈ ಹಬ್ಬವನ್ನ ಬೇರೆ ಯಾವ ಅನ್ಯ ಜನರಾಗ್ಲಿ ಅಥವಾ ಅನ್ಯ ಧರ್ಮದಲ್ಲಿ ಆಗಲಿ ನಾವು ಇದನ್ನ ಕಾಣುವುದಿಲ್ಲ. So the first 4 festivals was about the first coming of the Lord Jesus Christ as Savior, incarnation, born in Bethlehem. ಹೀಗೆ ನಾವು ನೋಡುತ್ತೇವೆ ಮೊದಲ 4 ಹಬ್ಬಗಳು ಯೇಸು ಕ್ರಿಸ್ತನ ಮೊದಲನೇ ಆಗಮನದ ಬಗ್ಗೆ ಅದು ಪ್ರವಾದನ ನುಡಿಯಾಗಿ, ಅಂದ್ರೆ ಪ್ರವಾದನಾತ್ಮಕವಾಗಿ ನಾವು ಅದನ್ನ ತಿಳಿದುಕೊಳ್ಳುವಂತದ್ದಾಗಿದೆ. The second 3 festivals about second coming of the Lord who comes as King of Kings, Lord of Lords to judge the earth. ಎರಡನೆಯ ಭಾಗದಲ್ಲಿ ನಾವು ನೋಡುತ್ತೇವೆ 3 ಹಬ್ಬಗಳು ಅವು ಆತನ 2ನೇ ಬರೋಣಕ್ಕೆ, ಆತನು ರಾಜಾದಿ ರಾಜನಾಗಿ ಕರ್ತಾದಿ ಕರ್ತನಾಗಿ ನಿತ್ಯತ್ವಕ್ಕೂ ಆಳ್ವಿಕೆ ಮಾಡುವಂತ ಆತನ ನ್ಯಾಯ ತೀರ್ಪಿನ ಸಲುವಾಗಿ ಈ ಹಬ್ಬಗಳನ್ನ ನಾವು ಅರ್ಥ ಮಾಡಿಕೊಳ್ಳುವಂತದ್ದಾಗಿದೆ.
So the Passover, we understand Jesus is our Passover lamb. ಹೀಗೆ ಪಸ್ಕ ಹಬ್ಬ ನಾವು ಅರ್ಥ ಮಾಡಿಕೊಳ್ಳುವಂಥದ್ದು, ಯೇಸು ಕ್ರಿಸ್ತನು ನಮ್ಮ ಪಸ್ಕ ಹಬ್ಬವಾಗಿದ್ದಾನೆ. So John the Baptist said, he is the Lamb of God that taketh away the sin of the world. ಸ್ನಾನಿಕನಾದ ಯೋಹಾನನು ಹೇಳ್ತಾನೆ, ಇಗೋ ಲೋಕದ ಪಾಪಗಳನ್ನ ತೆಗೆದು ಹಾಕಲು ಬಂದಿರುವಂತ ಯಜ್ಞದ ಕುರಿಮರಿಯಾದತನು ಈತನಾಗಿದ್ದಾನೆ. The feast of unleavened bread indicates his burial after his perfect sacrifice. ಹುಳಿ ಇಲ್ಲದ ರೊಟ್ಟಿ ಹಬ್ಬವು ಆತನ ಪರಿಪೂರ್ಣ ಯಜ್ಞದ ನಂತರ ಆತನ ಸಮಾಧಿಯನ್ನ ಸೂಚಿಸುವಂತದಾಗಿದೆ. Unless the grain of seed falls and dies, it will not bring forth many fruits. ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದೆ ಹೋದರೆ ಖಂಡಿತವಾಗಲೂ ಅದು ಫಲವನ್ನ ಕೊಡುವುದಕ್ಕೆ ಸಾಧ್ಯವಿಲ್ಲ. So the feast of first fruits points to resurrection. Jesus Christ, the firstborn among the dead. ಪ್ರಥಮ ಫಲಗಳ ಹಬ್ಬವು ಸತ್ತವರೊಳಗಿನಿಂದ ಮೊದಲನೆಯ ಮಗನಾದ ಪುನರುತ್ಥಾನವನ್ನ ಸೂಚಿಸುವಂತದಾಗಿದೆ. The resurrection gives hope for all humanity. ಪುನರುತ್ಥಾನವು ಇಡೀ ಮಾನವ ಕುಲಕ್ಕೆ ನಿರೀಕ್ಷೆಯನ್ನ ಕೊಡುವಂತದಾಗಿದೆ. So we have the assurance we will also rise from the dead to live with them forever. ಇದು ನಮಗೆ ಒಂದು ಆತ್ಮವಿಶ್ವಾಸವನ್ನ ದೃಢತೆಯನ್ನ ಕೊಡುವಂತದಾಗಿದೆ. ನಾವು ಸಹ ಒಂದು ದಿನ ಪುನರುತ್ಥಾನ ಹೊಂದಿ ಆತನೊಟ್ಟಿಗೆ ನಿತ್ಯ ನಿತ್ಯಕ್ಕೂ ಜೀವಿಸುವಂತವರಾಗಿರುತ್ತೇವೆ ಎಂಬುದಂತ. So the feast of Pentecost points to the birth of Christ, birth of church, when the Holy Spirit was poured upon the 120 men and women gathered there. ಪಂಚಶತಮ ಹಬ್ಬವು ಸಭೆಯ ಜನನವನ್ನ ಸೂಚಿಸುತ್ತದೆ. ನಾವು ನೋಡುತ್ತೇವೆ ಅಪೊಸ್ತಲರ ಕೃತ್ಯಗಳಲ್ಲಿ 2ನೇ ಅಧ್ಯಾಯದಲ್ಲಿ ಯಾವ ರೀತಿಯಾಗಿ ಆ 120 ಮಂದಿ ಶಿಷ್ಯರು ಕಾಯ್ತಾ ಇದ್ದಾಗ ಅವರ ಮೇಲೆ ಪವಿತ್ರಾತ್ಮನು ಸುರಿಯಲ್ಪಟ್ಟು ಅವರು ಆ ಪವಿತ್ರಾತ್ಮನನ್ನು ಹೊಂದಿಕೊಳ್ಳುವುದನ್ನ ನೋಡುತ್ತೇವೆ. ಅದರ ಮೂಲಕವಾಗಿ ಸಭೆ ಅಲ್ಲಿ ಪ್ರಾರಂಭವಾಗುವುದನ್ನು ನಾವು ಕಾಣ್ತೇವೆ. So between the first set of 4 feasts and the second set of feasts, there were gap of 4 months. ಹೀಗೆ ಈ ಹಬ್ಬಗಳ ಮೊದಲ ಜೊತೆಯಲ್ಲಿ ಮಾತ್ರವಲ್ಲದೆ 2ನೇ ಜೊತೆಯ ಹಬ್ಬಗಳ ನಡುವೆ 4 ತಿಂಗಳುಗಳ ಕಾಲಾವಧಿಯನ್ನು ನಾವು ಕಾಣ್ತೇವೆ. The second group, the 3 feasts are associated with the second coming of the Lord Jesus Christ. ಈ ಹಬ್ಬಗಳ 2ನೇ ಗುಂಪಿನಲ್ಲಿ ನಾವು ನೋಡುವಂತ ಹಬ್ಬಗಳು ಅವೆಲ್ಲವೂ ಯೇಸು ಕ್ರಿಸ್ತನ 2ನೇ ಆಗಮನದೊಂದಿಗೆ ಸಂಬಂಧ ಹೊಂದಿವೆ. So the feast of trumpets is the ultimate call of holy convocation of the church, the rapture of the church. ಹೀಗೆ ತುತ್ತೇರಿಗಳ ಹಬ್ಬವು ಸಭೆಯ ಪವಿತ್ರ ಘಟಿಕೋತ್ಸವದ ಅಂತಿಮ ಕರೆಯಾಗಿದೆ, ಸಭೆಯ ಎತ್ತಲ್ಪಡುವಿಕೆಯನ್ನ ಸೂಚಿಸುವಂತದಾಗಿದೆ. So Holy Paul says that in Thessalonians, the chief angel, the archangel, will give the final trumpet call. ಹೀಗೆ ನಾವು ನೋಡ್ತೇವೆ ಪೌಲನು 1ನೇ ಥೆಸಲೋನಿಕ ಪತ್ರಿಕೆಯಲ್ಲಿ ಬರೀತಾನೆ, ಪ್ರಧಾನ ದೇವದೂತನು ಆತನು ತುತ್ತೂರಿಯನ್ನ ಊದುವಾಗ ಇಡೀ ಸಭೆಗೆ ಆತನು ಕರೆಯನ್ನ ಕೊಡುವುದನ್ನ ನಾವು ನೋಡ್ತೇವೆ. It was calling together of all the saints, even those who are dead, they will rise up again and they will come together to meet the Lord in the mid-year. ಎಲ್ಲ ಸಂತರಿಗೆ ಕೊಡುವಂತ ಕರೆಯಾಗಿರ್ತದೆ. ಅಲ್ಲಿ ಅದರೊಳಗೆ ನಾವು ನೋಡುತ್ತೇವೆ ಸತ್ತವರು ಸಹ, ಕ್ರಿಸ್ತನಲ್ಲಿ ಸತ್ತವರು ಸಹ, ಜೀವಿಸುವಂತವರು ಎಲ್ಲರೂ ಪುನರುತ್ಥಾನ ಹೊಂದಿ ಮಾರ್ಪಾಟು ಹೊಂದಿ ಆ ಒಂದು ಕರೆಯಲ್ಲಿ ಆತನ ಜೊತೆಯಾಗಿ ಒಯ್ಯಲ್ಪಡುವುದನ್ನ ನಾವು ಕಾಣ್ತೇವೆ. The day of atonement not only points to Lord Jesus Christ, it also signifies the tribulation of the church under Israel. ಪ್ರಾಯಶ್ಚಿತ್ತ ದಿನವು ಕರ್ತನಾದ ಯೇಸು ಕ್ರಿಸ್ತನನ್ನ ಸೂಚಿಸುವುದಲ್ಲದೆ ಸಭೆ ಮತ್ತು ಇಸ್ರಾಯೇಲರ ಸಂಕಟವನ್ನು ಸಹ, ಅಂದ್ರೆ ಸಂಕಟ ಕಾಲದಲ್ಲಿ ಅವರು ಹಾದು ಹೋಗುವುದನ್ನು ಸಹ ಸೂಚಿಸುವಂತದಾಗಿದೆ. It reminds us that persecution will exist until the Lord comes again. ಕರ್ತನು ಮತ್ತೆ ಆತನು ಹಿಂದಿರುಗಿ ಬರುವ ತನಕ ನಮಗೆ ಭೂಲೋಕದಲ್ಲಿ ಸಂಕಟವು ಅಂದ್ರೆ ಹಿಂಸೆಯು ಇದೆ ಎಂಬುದನ್ನ ನಮಗೆ ತೋರಿಸಿಕೊಡುವಂತದಾಗಿದೆ. In some places it will be more, some time it will be more, but the persecution and tribulation will be always there until the Lord comes. ಕೆಲವು ಭಾಗಗಳಲ್ಲಿ ಸಂಕಟ ಕಾಲಕ್ಕೆ ಕೆಲವೊಂದು
ಕಾಲ ಸಮಯದವರೆಗೆ ವಿರಾಮ ಇರಬಹುದು. ಇನ್ನು ಕೆಲವು ಕಡೆಗಳಲ್ಲಿ ಸಂಕಟವು ಹೆಚ್ಚಾಗಿ ಶೋಷಣೆ ಇರುವಂಥದ್ದು ಸಭೆಗಳ ಮೇಲೆ ನಾವು ನೋಡುತ್ತೇವೆ. ಆದರೆ ನಮಗೆ ಒಟ್ಟಾರೆ ತಿಳಿಸುವಂತ ಸತ್ಯವೇನೆಂದರೆ, ಈ ಸಂಕಟವು ಸಭೆ ಇರುವ ತನಕ ಅದು ಖಚಿತವಾಗಿ ನಮಗೆ ಕೊಡಲ್ಪಟ್ಟದಾಗಿದೆ. So the Feast of Tabernacle points to the 1,000-year reign or millennial rest of the people of God. ಹೀಗೆ ಗುಡಾರದ ಹಬ್ಬವು ಯೇಸು ಕ್ರಿಸ್ತನ ಸಹಸ್ರಮಾನದಲ್ಲಿ ದೇವ ಜನರು ವಿರಾಮವನ್ನ ಸೂಚಿಸುವಂತದಾಗಿದೆ. So God will demonstrate how the world can be ruled in justice, in truth and righteousness. ಆ ಒಂದು ಸಹಸ್ರಮಾನದಲ್ಲಿ ಯಾವ ರೀತಿಯಾಗಿ ನ್ಯಾಯಸಮ್ಮತವಾಗಿ ನೀತಿಯಿಂದ ಸತ್ಯತೆಯಿಂದ ಇಡೀ ರಾಷ್ಟ್ರಗಳನ್ನ ಆಳ್ವಿಕೆ ಮಾಡಬಹುದು ಎಂಬುದನ್ನ ಸಾಬೀತುಪಡಿಸುವಂತೆ ಕರ್ತನಾದ ಯೇಸು ಕ್ರಿಸ್ತನು ಆ ಒಂದು ಆಳ್ವಿಕೆಯನ್ನ ತೋರ್ಪಡಿಸಿಕೊಡುವಂತವನಾಗಿರ್ತಾನೆ. So the rule will be compared with the human rule, where all were failure, whether it is king, whether it is judges, whether it is democracy, all will be failure compared to the millennial rule of Lord Jesus Christ. ಹೀಗೆ ನಾವು ನೋಡ್ತೇವೆ, ಯೇಸು ಕ್ರಿಸ್ತನ ಸಹಸ್ರಮಾನದ ಆಳ್ವಿಕೆಯು ಮಾನುಷಿಕವಾಗಿ ಮನುಷ್ಯರು ಭೂಮಿಯಲ್ಲಿ ಆಳುವಂತ ಎಲ್ಲ ಸರ್ಕಾರಗಳಿಗೆ ಹೋಲಿಸಲಾಗುತ್ತದೆ. ಅದು ಪ್ರಜಾಪ್ರಭುತ್ವವಾಗಿರ್ಬೋದು, ರಾಜ್ಯಭಾರದ ಆಡಳಿತವಾಗಿರಬಹುದು, ಅಥವಾ ಯಾವುದೇ ರೀತಿಯಾದಂತಹ ಮಾನುಷಿಕವಾದಂತಹ ಒಂದು ಸರ್ಕಾರದ ಒಂದು ಆಡಳಿತವಾಗಿರಬಹುದು, ಅದರೊಟ್ಟಿಗೆ ಹೋಲಿಸಲಾಗುತ್ತದೆ ಯೇಸು ಕ್ರಿಸ್ತನ ಸಹಸ್ರಮಾನದ ಆಳ್ವಿಕೆ. Lord Jesus was actually crucified on the day of Passover, but the meal he had with disciples was eaten the day before the actual Passover. ಕರ್ತನಾದ ಯೇಸು ಕ್ರಿಸ್ತನನ್ನ ವಾಸ್ತವವಾಗಿ ಪಸ್ಕ ಹಬ್ಬದಂದು ಶಿಲುಬೆಗೇರಿಸಲಾಯಿತು. ಆದರೆ ಅವನು ಶಿಷ್ಯರೊಂದಿಗೆ ಮಾಡಿದಂತ ಆ ಒಂದು ಕೊನೆಯ ಔತಣ ಅದು ನಿಜವಾಗ್ಲೂ ಪಸ್ಕ ಹಬ್ಬದ ಹಿಂದಿನ ದಿನವಾಗಿತ್ತು. So that he established the new covenant. ಇದು ಹೊಸ ಒಡಂಬಡಿಕೆಯನ್ನ ಸ್ಥಾಪನೆ ಮಾಡಿದಂತಾಯಿತು. So that is what we remember and celebrate as Holy Communion. ಆದ ಕಾರಣ ನಾವು ಇದನ್ನ ಪರಿಶುದ್ಧವಾದಂತ ಕರ್ತನ ಮೇಜಾಗಿ ನಾವು ಇದನ್ನ ಆಚರಿಸುವಂತವರಾಗಿದ್ದೇವೆ. As a Passover lamb, the body of Jesus was buried. His pure, holy sacrifice is acknowledged by God during the feast of unleavened bread. ಯೇಸುವಿನ ದೇಹವನ್ನ ಸಮಾಧಿ ಮಾಡಲಾಯಿತು. ಹುಳಿ ಇಲ್ಲದ ರೊಟ್ಟಿಯ ಹಬ್ಬದ ಸಮಯದಲ್ಲಿ ಅವನ ಪರಿಶುದ್ಧ ಯಜ್ಞವನ್ನ ದೇವರು ಅಂಗೀಕರಿಸುವುದನ್ನು ನಾವು ನೋಡುತ್ತೇವೆ. So the resurrection is the attestation of the approval of the sacrifice of Lord Jesus Christ. ಹೀಗೆ ನಾವು ನೋಡುತ್ತೇವೆ, ಯೇಸು ಕ್ರಿಸ್ತನ ಬಲಿದಾನವು ತಂದೆಯಾದ ದೇವರು ಅದನ್ನ ಆತನು ಸ್ವೀಕರಿಸಿದ್ದಾನೆ ಎಂಬುದಕ್ಕೆ ರುಜುವಾಗಿ ಅದನ್ನ ಗುರುತಿಸಲಾಗ್ತಾ ಇದೆ. So the celebration of first fruits is the day of Pentecost, the day the church was birthed by the coming of the Holy Spirit. ನಂತರವಾಗಿ ನಾವು ನೋಡ್ತೇವೆ, ಮೊದಲ ಹಣ್ಣುಗಳು ಅಥವಾ ಪ್ರಥಮ ಫಲಗಳ ಆಚರಣೆಯನ್ನು ಪಂಚಶತಮದ ದಿನವೆಂದು ನಾವು ಕರೆಯಲಾಗುತ್ತದೆ. ಯಾಕಂದ್ರೆ ಆ ದಿನದಲ್ಲಿ ಪವಿತ್ರ ಆತ್ಮನು ಸಭೆಯ ಮೇಲೆ ಆತನು ಇಳಿದು ಬರುತ್ತಾನೆ. ಅದರ ಮೂಲಕವಾಗಿ ಸಭೆಯ ಪ್ರಾರಂಭವನ್ನ ನಾವು ನೋಡ್ತೇವೆ. So what we see is the feast, past festivals ಹೀಗೆ ನಾವು ordained by God. ಹೀಗೆ ನಾವು ನೋಡ್ತೇವೆ, ಉತ್ಸವಗಳು, ಉಪವಾಸಗಳು ಮತ್ತು ಹಬ್ಬಗಳು ಇವುಗಳನ್ನೆಲ್ಲ ದೇವರು ಸ್ಥಾಪನೆ ಮಾಡುವುದನ್ನ ನೋಡ್ತೇವೆ. This is mainly to express our gratitude to God. ಇದು ಪ್ರಾಮುಖ್ಯವಾಗಿ ನಾವು ದೇವರಿಗೆ ನಮ್ಮ ಕೃತಜ್ಞತೆಯನ್ನ ಸಲ್ಲಿಸುವ ಸಲುವಾಗಿ ಈ ಹಬ್ಬಗಳನ್ನ ಆಚರಣೆ ಮಾಡಲಾಗ್ತಾ ಇತ್ತು. To understand the holiness of God. ದೇವರ ಪರಿಶುದ್ಧತೆಯನ್ನ ನಾವು ಅರಿತುಕೊಳ್ಳುವುದಕ್ಕೋಸ್ಕರವಾಗಿ ನೇಮಿಸಲಾಗಿತ್ತು. To remember the mercy of God. ದೇವರ ಕೃಪೆಯನ್ನ ನಾವು ನೆನಪು ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಮಾಡಲಾಗ್ತಾ ಇತ್ತು. So every Sabbath day we have to remember His faithfulness and remember His holiness and celebrate with joy in His presence. ಆದ್ದರಿಂದ ನಾವು ಪ್ರತಿಯೊಂದು ಪಸ್ಕ ಹಬ್ಬವನ್ನ ನಾವು ನೆನಪು ಮಾಡಿಕೊಳ್ಳಬೇಕು. ಆತನನ್ನ ನಾವು ಸಂತೋಷದಿಂದ ನಾವು ಅದನ್ನ ಆಚರಿಸುವಂತವರಾಗಿರ್ಬೇಕು. It is looking back, looking present and looking to future. ಈ ಹಬ್ಬಗಳು ನಾವು ನೋಡ್ತೇವೆ, ಅದು ಹಿಂದಕ್ಕೆ ನೋಡ್ತಾ ಇತ್ತು. ಅದೇ ರೀತಿಯಾಗಿ
ಮುಂದಕ್ಕೆ ಭವಿಷ್ಯದಲ್ಲಿಯೂ ಸಹ ನಾವು ನೋಡ್ತಾ ಇದ್ದೇವೆ ಈ ಹಬ್ಬಗಳನ್ನ. ಈ ರೀತಿಯಾಗಿ ದೇವರ ನಂಬಿಕಸ್ತಿಕೆಯನ್ನ ಈ ಹಬ್ಬಗಳು ಸೂಚಿಸುವಂತದ್ದಾಗಿತ್ತು. So all the festivals looks back and celebrates the present and look towards the future. ಈ ಹಬ್ಬಗಳೆಲ್ಲವೂ ನಾವು ನೋಡ್ತೇವೆ, ಅದು ಹಿಂದಿರುಗಿ ನೋಡ್ತಾ ಇತ್ತು, ದೇವರ ನಂಬಿಕಸ್ತಿಕೆಯನ್ನ ನೆನಪು ಮಾಡಿಕೊಂಡು ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸುವಂತದ್ದಾಗಿತ್ತು. So we look back, celebrate God's faithfulness. ನಾವು ಹಿಂದಕ್ಕೆ ತಿರುಗಿ ನೋಡಿ ನಾವು ದೇವರ ನಂಬಿಕಸ್ತಿಕೆಯನ್ನ ನಾವು ಆಚರಣೆ ಮಾಡುವಂತವರಾಗಿದ್ದೇವೆ. Today we celebrate God's goodness. ಇವತ್ತು ನಾವು ದೇವರ ಒಳ್ಳೆತನವನ್ನ ಈ ಒಂದು ವರ್ತಮಾನ ಕಾಲದಲ್ಲಿ ನಾವು ಆಚರಿಸ್ತಾ ಇದ್ದೇವೆ. We look towards future in hope and celebrate the eternal life that God has for us. ಮಾತ್ರವಲ್ಲದೆ ಭವಿಷ್ಯದಲ್ಲಿ ನಮಗಿರುವಂತ ನಿತ್ಯ ಜೀವನ ಎದುರು ನೋಡುತ್ತಾ ನಾವು ಶಾಶ್ವತತೆಯನ್ನ ಈ ಹಬ್ಬಗಳ ಮೂಲಕವಾಗಿ ನಾವು ಆಚರಿಸುವಂತವರಾಗಿದ್ದೇವೆ. Let us close our eyes and pray. ನಾವು ನಮ್ಮ ಕಣ್ಣುಗಳನ್ನ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. Lord, we are grateful for all the festivals that you gave to the nation of Israel. ತಂದೆಯೇ, ನೀನು ಇಸ್ರಾಯೇಲ್ ಜನರಿಗೋಸ್ಕರವಾಗಿ ಕೊಟ್ಟಂತ ಎಲ್ಲಾ ಹಬ್ಬಗಳಿಗೋಸ್ಕರವಾಗಿ ನಾವು ಕೃತಜ್ಞತೆ ಉಳ್ಳವರಾಗಿದ್ದೇವೆ. Thank you for the weekly festival of Sabbath. ವಾರಗಳ ಹಬ್ಬವಾಗಿದ್ದಂತ ಸಬ್ಬತ್ತಿಗಾಗಿ ಸ್ತೋತ್ರ. Help us to celebrate all the festivals, including Sabbath, remembering your holiness, your faithfulness, and expressing our gratefulness. ನಾವು ಈ ಹಬ್ಬಗಳನ್ನ ಆಚರಿಸುವಾಗ ನಿನ್ನ ನಂಬಿಕಸ್ತಿಕೆಯನ್ನ, ನಿನ್ನ ಪರಿಶುದ್ಧತೆಯನ್ನ, ಮಾತ್ರವಲ್ಲದೆ ನಿನ್ನ ಕೃಪೆನ ನಾವು ನೆನಪು ಮಾಡಿಕೊಂಡು ಆಚರಿಸುವುದಕ್ಕೆ ನಮಗೆ ಸಹಾಯ ಮಾಡು. Help us to be always in prayers during these festivals, remembering the sacrifices, and also care for the poor and have a community gathering. ಈ ಒಂದು ಹಬ್ಬಗಳ ಸಮಯದಲ್ಲಿ ನಾವು ಬಡವರನ್ನ, ದೀನರನ್ನ ನಾವು ನೆನಪು ಮಾಡಿಕೊಂಡು ಅವರಿಗೋಸ್ಕರವಾಗಿ ಕರ್ತನೆ ನಾವು ಮಾಡಬೇಕಾದಂತ ಕಾರ್ಯಗಳನ್ನ, ಉಪಚರಣೆಗಳನ್ನ ನಾವು ಮಾಡುವಂತೆ, ಮಾತ್ರವಲ್ಲದೆ ಪ್ರಾರ್ಥನೆಯೊಂದಿಗೆ ಭಯಭಕ್ತಿಯಿಂದ ಸ್ವಾಮಿ ನಿನ್ನ ಸನ್ನಿಧಾನದಲ್ಲಿ ನಾವು ಸಮಯವನ್ನ ಕಳೆಯುವುದಕ್ಕೆ ನಮಗೆ ಸಹಾಯ ಮಾಡು. Thank you, Lord, for all your faithfulness. ನಿನ್ನ ನಂಬಿಕಸ್ತಿಕೆಗಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. All your goodness, ನಿನ್ನೆಲ್ಲ ಒಳ್ಳೆತನಕ್ಕೋಸ್ಕರವಾಗಿ, all the promises you have given us about the eternal future. ನೀನು ಭವಿಷ್ಯಕ್ಕೋಸ್ಕರವಾಗಿ ನಮಗೆ ಕೊಟ್ಟಂತ ಎಲ್ಲ ವಾಗ್ದಾನಗಳಿಗಾಗಿ ನಾವು ಸ್ತೋತ್ರ ಮಾಡ್ತೇವೆ. In Jesus' name we pray. Amen. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ. ಆಮೆನ್.